ಓ, ನಿಂಗೂ ನಗು ಬರುತ್ತಪ್ಪ ನಾನು ನೋಡಿದ್ರೆ. ನಗ್ದೆ ಏನ್ ಮಾಡ್ತೀಯ ಹೇಳು? ಪ್ರತಿದಿನ ಹೆಜ್ಜೆ ನಮಸ್ಕಾರ, ಶನಿವಾರ ತುಪ್ಪ ದೀಪ ಹಚ್ಚಿ ಅರ್ಚನೆ ಮಾಡ್ತೀನಿ ನೋಡು, ಅದ್ ನನ್ ತಪ್ಪು. ಪ್ರತಿದಿನ ಚಳಿ ಇರ್ಲಿ ಮಳೆ ಇರ್ಲಿ ಒಂದನ್ನು ನೋಡ್ದೆ ನಮ್ಮ ಅಪ್ಪನ್ ಸೇವೆ ಅಂತ ಮಡಿಕೆ ನೀರ್ನ ಮೈ ಮೇಲೆ ಹಾಕೊಂಡು ನಿನ್ ಚಾಲಿಸ ಹಾಡ್ತೀನಿ. ರಾತ್ರಿ ಮಲ್ಗೋಕ್ ಮುಂಚೆ ರಾಮಸ್ಕಂದಂ ಹನುಮಂತಂ, ಶನಿವಾರ ಉಪವಾಸ ಬೇರೆ. ಇಷ್ಟೆಲ್ಲ ಯಾಕೆ ಹೇಳು? ನಮ್ಮ ವಂಶದಲ್ಲಿ ಯಾರು ಸಾಧಿಸೋಕಾಗದೇ ಇರೋ ಬ್ರಹ್ಮಚರ್ಯನ ನಾನ್ ಸಾಧಿಸ್ಬೇಕನ್ನೋ ಒಂದೇ ಒಂದ್ ಆಸೆ. ಆದ್ರೆ ಈಗ ಆಗ್ತಿರೋದೇನು? ಪ್ರತಿ ರಾತ್ರಿ ಗಬ್ ಕನ್ಸುಗಳು, ಈ ಜನಗಳ ಕೊಂಕು ಮಾತು, ದಾರಿಲಿ ಆಫೀಸ್ನಲ್ಲಿ ಹೋಗ್ಬರೋ ಕಡೆಯಲ್ಲೆಲ್ಲ ಕಾಮಿನಿಯರ ಕುಡಿನೋಟದ ಕಾಟ. ಇಷ್ಟು ಬೇಡ ಅಂತ ರೂಮ್ ನಲ್ಲಾದ್ರೂ ಹಾಯಾಗಿರೋಣ ಅಂದ್ರೆ ಅಲ್ಲಿ ಬೇರೆ ಒಂದ್ ಅನಿಷ್ಟ ತಗ್ಲಾಕಿದ್ಯಲ್ಲಪ್ಪ. ಏನಪ್ಪ ಇದು? ಮಾಡ್ತಿರಾಯ ನಮ್ಮಪ್ಪ ಮಾರುತಿ ಆ ಮಾರುತಿ ಎಲ್ರನ್ನು ಕಾಪಾಡ್ತಾನೆ. ಮಾರುತಿ ಅರ್ಚಕ್ರೆ, ಮಾರುತಿ ಏನ್ ಅರ್ಚಕ್ರೆ ಪತ್ತನೇ ಇರ್ಲಿಲ್ಲ, ಎಲ್ಲೋಗಿದ್ರಿ? ಅದ್ಯಾಕೆ ಹೇಳ್ತೀಯ ಮಾರುತಿ? ನಾಳೆ ನೀರು ಬರೋಲ್ಲ ಅಂತ ಪೇಪರ್ ಹಾಕಿದ್ರ, ಅದಕ್ಕೆ ದೇವರ ಅಭಿಷೇಕಕ್ಕೆ ಮಡಿ ನೀರು ತರೋಣ ಅಂತ ಆಚೆ ಕಡೆ ಹೋಗಿದ್ದೆ ಮಾರುತಿ. ಅಲ್ಲ, ಬರ್ತಾ ದೇವಸ್ಥಾನ ಬಿಕೋ ಅಂತಿದ್ಯಲ್ಲ. ನಂಗೂ ಅದೇ ಭಯ ಮಾರುತಿ. ಭಕ್ತರು ದೇವಸ್ಥಾನದ ಒಳಕ್ಕೆ ಬರೋದಿಲ್ಲ, ಹೊರಗಡೆ ನಿಂತು ನಮಸ್ಕಾರ ಮಾಡಿ ಹೋಗ್ಬಿಡ್ತಾರಲ್ಲ ಮಾರುತಿ. ಯಾಕೆ ಅಂದ್ರೆ ಹೊರಗಡೆ ಬಿಟ್ಟರು ತಮ್ಮ ಚಪ್ಲಿ ಕಳೆದು ಹೋಗತ್ವಲ್ಲ ಅನ್ನೋ ಭಯ ಮುಂಡೆವಕ್ಕೆ. ಅದಕ್ಕೆ ಅಲ್ಲೇ ಕೈ ಮುಗಿದು ಹಾಗೆ ಹೋಗ್ಬಿಡ್ತೀವಿ ಮಾರುತಿ. ಓಹೋ, ಹಾಗಾದ್ರೆ ಭಕ್ತರನ್ನ ಒಳಗ್ ಬರ್ಸೋದ್ ಹೇಗೆ? ಅದಕ್ಕೆ ನಾನೊಂದೊಳ್ಳೆ ಉಪಾಯ ಮಾಡಿದೀನಿ. ಏನು? ಹೇಗಿದ್ರು ವರ್ಲ್ಡ್ ಕಪ್ ಕ್ರಿಕೆಟ್ ಬರ್ತಾ ಇದೆ, ಆವಾಗ ಇಲ್ಲೊಂದು ಕಲರ್ ಟಿವಿ ಇಳಿಸಿ ಅದಕ್ಕೊಂದು ಡಿಶ್ ಆಂಟಿನ ಕನೆಕ್ಷನ್ ಕೊಡಿಸ್ಬಿಟ್ರೆ ಈ ಜಿ ಟಿವಿ, ಸನ್ ಟಿವಿ, ಸ್ಟಾರ್ ಟಿವಿ, ಉದಯ್ ಟಿವಿನೂ ಬರುತ್ತೆ. ಜನ ಜಮಾಯಿಸ್ಕೊಂಡ್ಬಿಡ್ತಾರೆ. ಏನಂತೀಯ? ಪಕ್ಕದಲ್ಲಿ ಒಂದ್ ಪಬ್ಬು, ಬೀಡಿ ಸಿಗರೇಟ್ ಅಂಗಡಿ, ಒಂದ್ 4 ಇಸ್ಪೀಟ್ ಪ್ಯಾಕೆಟ್ ಇಟ್ಬಿಡಿ. ಏನ್ ಅರ್ಚಕ್ರೆ, ನಿಮ್ಮಂತ ಸಾತ್ವಿಕರು ಯೋಚನೆ ಮಾಡೋ ರೀತಿನ ಇದು? ಚೇಚೆ, ಇನ್ಮೇಲೆ ತಪ್ಪಿ ಕೂಡ ಈ ರೀತಿ ಮಾತಾಡಬೇಡಿ. ಹೋಗಿ ಸ್ವಾಮಿ ಪೂಜೆ ಮಾಡಿ. ಸರ್, ಕಾಫಿ. ಥ್ಯಾಂಕ್ ಯು ಚೆನ್ನ. ಯು ಆರ್ ಆಲ್ವೇಸ್ ವೆಲ್ಕಮ್ ಸರ್. ಏನು ವೆಲ್ಕಮ್? ವೆಲ್ಕಮ್. ನಂದಲ್ಲೋ ಏನು ಕಾಫಿನಾ? ಹಂಗನ್ನಿ ಮತ್ತೆ ನಂದೆಲ್ಲೋ ಅಂದ್ರೆ ಒಂದ್ ಕ್ಷಣ ಗಾಬರಿ ಆಗೋಯ್ತು. ಚೆನ್ನ, ಇವ್ರ ನಂತವ್ ಹೆಂಗಪ್ಪ ಅಂತ. ಅಲ್ಲಿ ನೋಡಿ, ನೀವು ಒಳ್ಳೆ ಪುನುಗು ಬೆಕ್ಕಿಂತರ ಯಾವಾಗ್ಲೂ ಹೆಣ್ಮಕ್ಳು ಟೇಬಲ್ ಹತ್ರ ಸುಳಿತಿರ್ತೀರಾ ಅಂತ ಆ ಟೇಬಲ್ಗಳ ಮೇಲೆ ಒಂದೊಂದು ಎಕ್ಸ್ಟ್ರಾ ಕಾಫಿ ಇಟ್ಟಿದ್ದೀನಿ. ಯಾವ್ದಾದ್ರು ಒಂದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಮಿತ್, ಯೋರ್ ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ನೋ ಮೆನ್ಷನ್. ಅಜಯ್, ಏನಾಯ್ತಾ ನಿನ್ಗೆ? ಗುಡ್ ನ್ಯೂಸ್ ಗುರು, ಗುಡ್ ನ್ಯೂಸ್. ನಮ್ ಟೇಬಲ್ ಪಕ್ಕ ಇದ್ನಲ್ಲ ಸಿದ್ದಪ್ಪ, ಅದೇ ಗುರು ಟ್ರಾನ್ಸ್ಫರ್ ಆಗಿ ಹೋದ್ನಲ್ಲ. ಅವನ್ ಜಾಗಕ್ಕೆ ಯಾರು ಬರ್ತಾ ಇದಾರೆ ಗೊತ್ತಾ? ಯಾರು? ಪೂಜಾ ಅಂತ. ಪಡ್ಡೆ. ನಿನ್ಗೆ ಹೇಗೆ ಗೊತ್ತು? ಹೇಗ್ ಗೊತ್ತು ಅಂದ್ರೆ ಸಾಯಂಕಾಲ ಟೆಲೆಕ್ಸ್ ಮೆಸೇಜ್ ಬಂತು ಕಣೋ. ಚೆನ್ನ ತಂದ್ ತೋರ್ಸೋದೇನು, ಜೆರಾಕ್ಸ್ ಕೂಡ ಮಾಡ್ಕೊಟ್ಟ. ನೋಡಿಲಿ. ಓಹೋ, ಇದ ನಿನ್ ಉತ್ಸಾಹ ಕಾರಣ? ಮಗನೆ, ಹೆಣ್ಣು ಅಂದ್ರೆ ಅದೇನ್ ಬಾಯ್ ಬಿಡ್ತೀಯೋ. ಅಲ್ಲ, ಆ ಪೂಜಾರ್ ಅನ್ನೋದು ಟೈಪ್ ಮಿಸ್ಟೇಕ್ ಆಗಿ ಯಾಕೆ ಪೂಜಾ ಆಗಿರ್ಬಾರ್ದು ಅಂತೀನಿ. ನೆವರ್, ಇಂಪಾಸಿಬಲ್. ಆ ಪೂಜಾ ಖಂಡಿತ ಹುಡುಗಿನೇ. ಇಲ್ಲ, ನಾನ್ ಬೆಟ್ಕೊಡ್ತೀನಿ ಅದು ಪೂಜಾರೇ. ಒಂದ್ ವೇಳೆ ನೀನ್ ಹೇಳೋ ಹಾಗೆ ಹೆಣ್ಣೆ ಆಗಿದ್ರೆ ಅಟ್ಲೀಸ್ಟ್ ಒಂದ್ 50 ವರ್ಷ ಆಗಿರಲ್ವಾ? ಏನೋ ನನ್ ಮಗನೇ, ಸೂರ್ಯ ಮುಳುಗೋ ಹೊತ್ನಲ್ಲಿ ಅಪ್ಶಕ್ ನಾನು ಹುಡುಕಿಯಲ್ಲೋ. ನಡಿ. ಅಜಯ್, ಯಾರೋ ಹುಡುಗಿ. ಎಷ್ಟು ಹುಡುಗ್ರು ನಿನ್ ಜನ್ಮಕ್ ನಾಚಿಕೆನೇ ಇಲ್ವಲ್ಲ? ಯಾರಾದ್ರೂ ನಿಂಗೇನಯ್ಯ? ನಿನ್ ಪಾಡ್ ನೀನ್ ಕೆಲಸ ಮಾಡು. ಈ ನನ್ನ ಮಗನ್ ಕೇಳು. ನಮ್ಮ ಆಫೀಸ್ ಅಸಿಸ್ಟೆಂಟ್ ಮ್ಯಾನೇಜರ್ ಸೀತಾರಾಮು ಅಂತ. ಮುಟ್ಟಿಸ್ಕೋಬೇಡಿ, ನಮಸ್ಕಾರ ಅನ್ಬಿಡಿ ಸಾಕು. ಬೇವರ್ಸಿ ನನ್ ಮಗನ್ ತಗೊಂಬಂದು. ಇವ್ರು ಅಮಿತ್ ಅಂತ, ಇನ್ನು ನಮ್ಮ ಆಫೀಸ್ ನಲ್ಲಿ ಇದ್ದಾರೆ. ಇವ್ರು ಯಾರು ಅಂತ ಗೊತ್ತಾಗಿರ್ಬೇಕಲ್ಲ. ಮುಂಚೆ ಎಲ್ಲೋ ನೋಡಿದ್ದೆ. ಹೌದಾ? ಎಲ್ಲಿ? ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲಿ. ಅದ್ ಸರಿ ಬಿಡಿ, ಅವ್ರು ಬಹಳ ಜನಗಳಿಗೆ ಸಿಗೋದು ಅದೇ ಶಾಪಿಂಗ್ ಕಾಂಪ್ಲೆಕ್ಸ್, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಪಾರ್ಕ್, ಪಾರ್ಲರ್, ಇಂಥ ಕಡೆನೆ. ಲವ್ ಮುತ್ತ ಮಾಡ್ತೀನಿರು. ನಡಿಯಮ್ಮ. ಅಜಯ್, ಇವರು ಅಜಯ್ ಅಂತ ನಮ್ಮ ಆಫೀಸ್ ನಲ್ಲಿ ಫೀಲ್ಡ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದಾರೆ. ತುಂಬಾ ಒಳ್ಳೆ ಕೆಲಸಗಾರರು. ನಮ್ಮ ಆಫೀಸಿಂದ 4 ಸಲ ಟ್ರಾನ್ಸ್ಫರ್ ಆದ್ರು ನಮ್ ಬಾಸ್ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸಿ ಇದೇ ಆಫೀಸ್ ನಲ್ಲಿ ಉಳಿಸ್ಕೊಂಡಿದ್ದಾರೆ. ಅಂದ್ಮೇಲೆ ಇವ್ರ ಮಹತ್ವ ಎಷ್ಟು ಅಂತ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಅಜಯ್, ಇವ್ರು ಪೂಜಾ ಅಂತ ನಮ್ ಸಿದ್ದಪ್ಪನವ್ರ ಜಾಗಕ್ಕೆ ಬಂದಿದ್ದಾರೆ.
ನಮಸ್ಕಾರ. ಅಲ್ಲಿ ಇಲ್ಲಿ ನೋಡುವೇಕೆ, ಕಣ್ಣಿನಲ್ಲಿ ಕಾಡುವೇಕೆ. ಅಯ್ಯೋ, ಬರೀ ಹಳೆ ಹಾಡ್ನೆ ಹಾಡ್ಬೇಡ, ಯಾವ್ದಾರು ಹೊಸ ಹಾಡ್ ಹೇಳು. ಸುಂದರಿ ಸುಂದರಿ ನಿನ್ನ ಸುಂದರ ಮೊಗದಲ್ಲೇನು ಚಿಂತೆ ಇದು. ಪರವಾಗಿಲ್ಲ, ಅವನಿಗಿಂತ ನೀನೇ ಎಷ್ಟೋ ವಾಸಿ. ತಗೋ, ದಿನಾ ಬೆಳಿಗ್ಗೆ ನಮ್ಮನೆಗ್ ಬಂದು ಈ ಕೈಲೊಂದ್ ಮಡಕೆ ಈ ಕೈಲೊಂದ್ ಕೋಲ್ ಹಿಡ್ಕೊಂಡು ಒಂದ್ ಹಾಡ್ ಹಾಡು, ನಾನು 4 ಆಣೆ ಕೊಡ್ತೀನಿ. ಓಕೆ? 10:30 ನೋ. ಎಸ್ ನೋ. ರಾತ್ರಿ 10:30 ಹಗಲು 10:30 ನಿಂಗೆ ಹೇಗ್ ಕಾಣುತ್ತೆ? ನನಗೇನೋ ಈಗ ರಾತ್ರಿ ಅನ್ಸುತ್ತೆ. ಹೌದಾ? ಲೋ ನೀನೊಬ್ನೇ ಸಿಗರೇಟ್ ಸೇದ್ಬೇಡ್ವೋ, ನಂಗೂ ಕೊಡೋ. ಹೌದು, ನಮ್ ಗಂಡಸ್ತನ ಕೆಣಕ್ತಾ ಇರೋ ಈ ದಡ್ಡಿ ಕೈಗೆ ಒಂದು ಗುಡ್ಡಿ ಕೊಡ್ಬೇಕು ಅಂತ ನಮ್ಮೆಲ್ಲರ ಆಸೆ. ಎನಿ ಅಬ್ಜೆಕ್ಷನ್ ಫ್ರಮ್ ಯೋರ್ ಸೈಡ್? ನಾಟ್ ಅಟ್ ಆಲ್. ಆದ್ರೆ ನಂಗೆ ಒಂದೇ ಒಂದು ಅನುಮಾನ, ಏನು ಅಷ್ಟಲ್ಲಿ ನಿಮ್ ಪ್ಯಾಂಟ್ಗಳೆಲ್ಲ ಇರುತ್ತಾ ಅಂತ. ಸ್ಟಾಪ್ ಐಸೆ, ಮಾತಾಡಿದ್ರೆ ಕೈ ಎತ್ತಿಲ್ಲಯ್ಯ. ಇದೆಲ್ಲ ಓಲ್ಡ್ ಸ್ಟೈಲು. ಇವಾಗೆಲ್ಲ ಹೇಗಿರ್ಬೇಕು ಅಂದ್ರೆ ಬರೀ ಕಾಲಲ್ಲೇ ಫೈಟ್ ಮಾಡ್ಬೇಕು. ಏನಂತೀಯ? ಓಕೆ. ಮಕ್ಕಳ ಒಂಟಿ ಹುಡುಗಿ ಸಿಕ್ಕಿದ್ರಿಂದ ಆಟ ಆಡ್ತೀರಾ? ಬರ ಬೆಂಡೆ ಎತ್ತು ಬಿಡ್ತೀನಿ. ಅಜಯ್, ನಿಮಗೇನು ಪೆಟ್ಟಾಗ್ಲಿಲ್ಲ ತಾನೆ? ಹೌದು ಪೂಜಾ, ಈ ಲೋಫರ್ ಜೊತೆಗೆ ನೀವ್ಯಾಕೆ ತಗಲಾಕೊಂಡ್ರಿ? ಅಯ್ಯೋ, ನೀವೊಬ್ರು. ನಾನೇನ್ ಬಯಸಿದ್ನಾ? ಲೈಬ್ರರಿಗೆ ಹೋಗಿದ್ದೆ, ಅಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಬಸ್ ಕಾಯ್ತಿದ್ದೆ. ಎಲ್ಲ ಬಟ್ಟಿಗೆ ವಕ್ರಿಸ್ಕೊಳ್ಳೋದ? ನಾನು ಒಬ್ಬನಿಗೆ ಸಖತ್ತಾಗಿ ಸುಟ್ಟಿದ್ದೀನಿ ಇನ್ನೇ. ಆದ್ರೆ ಸಮಯಕ್ಕೆ ಸರಿಯಾಗಿ ನಮ್ಮ ಅಣ್ಣವ್ರ ತರ ಒಳ್ಳೆ ಎಂಟ್ರಿ ಕೊಟ್ರಿ. ನೀವೇನಾದ್ರೂ ಬರ್ದೆ ಹೋಗಿದ್ರೆ ನನ್ ಗತಿ ಹರ ಹರ. ಆಮೇಲೇನು ಚಡ್ಡಿ ಹಿಡ್ಕೊಂಡು ಒಂದೇ ಓಟ ಹಾಗೆ ಹೊಡೆದ್ರು ಅಜಯ್. ಹೌದಾ? ಪರವಾಗಿಲ್ವೇ ಅಜಯ್? ನಾನೇನು ಅಂತ ತಿಳ್ಕೊಂಡಿದ್ದೆ. ನೋಡೋಕೆ ಒಳ್ಳೆ ಹಸು ಮಗು ತರ ಇದ್ರು. ಫಸ್ಟ್ ನೋಡ್ದಾಗ ನಾನು ಪಾಪ ಸಾಧು ಪ್ರಾಣಿ ಅನ್ಕೊಂಡಿದ್ದೆ. ಆದ್ರೆ ಆ ಪೊರ್ಕಿಗಳಿಗೆ ಗೂಸ ಕೊಡ್ಬೇಕಾದ್ರೆ ಒಂದು ಕ್ಷಣ ನನ್ನ ಹಾರ್ಟ್ ಬಿಟ್ಟು ನಿಂತೇ ಹೋಯ್ತು. ಅಜಯ್ ಸಮಯಕ್ಕೆ ಸರಿಯಾಗಿ ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ದಿದ್ರೆ ನಿನ್ ಗತಿ? ಅದನ್ನೇ ಈ ಕ್ಷಣಕ್ಕೂ ನಾನು ಯೋಚನೆ ಮಾಡ್ತಾ ಇರೋದು.
ಆ ವಿಷಯ ಹಾಗಿರ್ಲಿ, ನನ್ ತಲೆ ತಿಂತಾ ಇರೋದು ಇನ್ನೊಂದ್ ಪ್ರಾಬ್ಲಮ್ ಇದೆ. ಏನದು? ಈಗ ನಾನ್ ಇರೋದು ನನ್ ಫ್ರೆಂಡ್ ಮನೇಲಿ. ಅವರಿಬ್ರು ಈಗೀಗ ಮದ್ವೆ ಆದವ್ರು. ನನ್ಗೆ ಈ ಊರಿಗೆ ಟ್ರಾನ್ಸ್ಫರ್ ಆದ್ಮೇಲೆ ಅವಳು ಬಲವಂತಕ್ಕೋಸ್ಕರ ಅವಳ ಮನೇಲಿ ಇದ್ದೀನಿ. ನಂಗೆ ಅವ್ರ ಮನೇಲಿ ಯಾವ್ದೇ ಕೊರತೆ ಇಲ್ದೆ ಹೋದ್ರು ನಂಗೊಂಥರ ಮುಜುಗರ. ಅವ್ರು ಸಂತೋಷವಾಗಿರ್ಬೇಕಾದ್ರೆ ನಾನು ಅಡ್ಡೆ ಆಗ್ತಾ ಇದ್ದೀನಲ್ಲ ಅಂತ. ಅದಕ್ಕೆ ನಾನೊಂದ್ ನಿರ್ಧಾರಕ್ಕೆ ಬಂದಿದ್ದೀನಿ. ಏನು ಬೇರೆ ಹೋಗ್ಬೇಕು ಅಂತ ಯೋಚಿಸ್ತಿದ್ಯಾ? ಹೌದು ಕಣೆ, ಆದ್ರೆ ಅಷ್ಟು ಬೇಗ ಈ ಊರ್ನಲ್ಲಿ ಮನೆ ಸಿಗ್ಬೇಕಲ್ಲ. ಪೂಜಾ, ಅಲ್ಲಿ ನೋಡು ಅಮಿತ್ ಬನ್ನಿ, ಇಲ್ಲಿ ನಿಮ್ಗೊಂದ್ ಸೀಟ್ ಖಾಲಿ ಇದೆ. ಹೋಪ್ ಐ ಆಮ್ ನಾಟ್ ಡಿಸ್ಟರ್ಬಿಂಗ್ ಯು. ಸರ್ಟನ್ಲಿ ನಾಟ್. ಹಾಗಿದ್ರೆ ನಾವು ಕರೀತಾ ಇದ್ವಾ? ಹಾಗ ಥ್ಯಾಂಕ್ ಯು ಸೋ ಮಚ್. ಹೌದು, ನೀವಿಬ್ರು ಏನೋ ಮಾತಾಡ್ತಿದ್ರಿ ಅಂತ ಕಾಣುತ್ತೆ. ನೀವು ಕಂಟಿನ್ಯೂ ಮಾಡಿ. ಇವತ್ತು ಯಾಕೋ ನನ್ನ ಹೊಟ್ಟೆ ತುಂಬಾ ಹಸಿತಾ ಇದೆ. ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ. ಮನೆ ಅಂದಿಯಲ್ಲ, ನಮ್ಮ ಮನೆ ಹತ್ರ ಒಂದ್ ಎಸ್ಟೇಟ್ ಏಜೆನ್ಸಿ ಇದೆ. ನಾಳೆನೇ ವಿಚಾರಿಸ್ತೀನಿ, ನೀನೇನು ತಲೆ ಕೆಡಿಸ್ಕೋಬೇಡ. ಅಬ್ಬಾ, ಅಷ್ಟು ಮಾಡಮ್ಮ, ನಾನು ಎಷ್ಟೋ ರಿಲ್ಯಾಕ್ಸ್ ಆಗ್ತೀನಿ. ಏನದು? ಎನಿ ಪ್ರಾಬ್ಲಮ್? ಏನಿಲ್ಲ ಅಮಿತ್, ಇವಳು ಈಗ ಸದ್ಯಕ್ಕೆ ಇವಳು ಫ್ರೆಂಡ್ ಮನೇಲಿ ಇದ್ದಾಳೆ. ಇವಳಿಗೆ ಅಲ್ಲಿರೋಕ್ ಇಷ್ಟ ಇಲ್ಲ, ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಇಷ್ಟಪಡ್ತಾಳೆ ಅಷ್ಟೇ. ಕ್ರಯಕ್ಕೋ ಭೋಗ್ಯಕ್ಕೋ ಬಾಡಿಗೆಗೋ? ಅಯ್ಯೋ, ಬಾಡಿಗೆಗಷ್ಟೇ. ಅಲ್ಲೊಂದ್ ಮನೆ ಇದೆ, ನಾಳೆನೆ ವಿಚಾರಿಸಿ ಹೇಳ್ತೀನಿ. ಬಾಡಿಗೆ 2,000 ಆದ್ರೆ ಆಗ್ಬೋದಾ? ಸ್ವಲ್ಪ ಕಡಿಮೆಗೆ ಟ್ರೈ ಮಾಡಿ. ತೀರಾ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋಕ್ಕಾಗತ್ತೆ? ಓಕೆ, ಡನ್. ಐ ಲೆಟ್ ಯು ನೋ. ಸ್ವಲ್ಪ ಕಮ್ಮಿ ಮಾಡಿ ಸ್ವಾಮಿ. 20,000 ಅಡ್ವಾನ್ಸ್ ಕೊಡಿ, ಅದಕ್ಕಿಂತ ಕಮ್ಮಿ ಆಗೋದಿಲ್ಲ. ನಮಸ್ಕಾರ. ಏನು ವಿಚಿತ್ರದ ಮನೆ ಓನರ್ಗಳಪ್ಪ. ಅಬ್ಬಬ್ಬಾ, ಅವ್ರು ಕೇಳೋ ಬಾಡಿಗೆ ಏನು, ಅಡ್ವಾನ್ಸ್ ಏನು, ಅವ್ರ ಕಂಡೀಷನ್ಸ್ ಏನು. ರೆಂಟ್ ಕಂಟ್ರೋಲ್ ಕಂಪ್ಲೇಂಟ್ ಕೊಟ್ಟು ಇಂಥವನ್ನೆಲ್ಲ ಬಲಿ ಹಾಕ್ಬೇಕು. ನಮ್ದೆಲ್ಲ ಅಷ್ಟೇ ರೀ, ಸೋಡಾ ಬಾಟಲ್ ಸ್ಫೂರ್ತಿ. ಸುಮ್ನೆ ಹೀಗೆ ಎಗರಾಡ್ತೀವಿ ಅಷ್ಟೇ. ನಾಳೆನೆ ಒಂದ್ ಅನುಕೂಲವಾದ ಮನೆ ಸಿಕ್ಕಿದ್ರೆ ನಾವ್ ಇದ್ರ ಬಗ್ಗೆ ಯೋಚನೆ ಮಾಡ್ತೀವಾ? ಆ ಖುಷಿಲಿ ಈ ಕೋಪನ್ ಮರಿತೀವಿ. ಅದ್ ಸರಿ ಬಿಡಿ. ಈಗ ನೀವೇ ನೋಡಿ, ನಾನೊಂದ್ ಸಣ್ಣ ಕಾರಣ ಹೇಳ್ದೆ ಅಂತ ಎಷ್ಟು ಬೇಗ ರಾಜಿ ಆಗ್ಬಿಟ್ರಿ. ಹೋಗಿಪ್ಪ. ಈ ಉರ್ಬಿಸ್ಲಲ್ಲಿ ಮನೆ ಹುಡುಕಿ ಸುಸ್ತಾಗಿದೆ. ಬನ್ನಿ, ಏನಾರು ತಣ್ಣಗೆ ಕುಡಿಯೋಣ. ಓಕೆ. ಇಡ್ಲಿ ವಡೆ, ಖಾರ ಬಾತ್, ಕೇಸರಿ ಬಾತ್, ಮಸಾಲೆ, ಪ್ಲೇನ್ ಸೆಟ್ ದೋಸೆ, ಸ್ಪೆಷಲ್ ಮಸಾಲೆ, ಪೇಪರ್ ಮಸಾಲೆ. ಸ್ಟಾಪ್. ನೀನ್ ಹೇಳಿದ್ರಲ್ಲಿ 4ನೇದು 2 ಪ್ಲೇಟ್ ತಗೊಂಡ್ ಬಾ. 4ನೇದಾ? ಯಾವ್ದು ಸರ್ ಅದು? ಅಲ್ಲಯ್ಯ, ನೀನ್ ಹೇಳಿದ್ ನಿನ್ಗೆ ನೆನಪಿಲ್ಲ, ಇನ್ ನಮ್ಗಿರುತ್ತಾ? ಯಾವ್ದು ನೀವೇ ಹೇಳ್ಬಿಡಿ ಸರ್. ಹೋಗ್ಲಿ, ಕುಡಿಯಕ್ಕೇನಿದೆ? ಆಟ ಆದ್ರೆ ಕಾಫಿ, ಟೀ, ಹಾಲು, ಬೋರ್ಮಿಟಾ ಇದೆ. ಕೂಲ್ ಡ್ರಿಂಕ್ಸ್ ಆದ್ರೆ ಗ್ರೇಪ್ ಜ್ಯೂಸ್, ಮೋಸಂಬಿ, ಆರೆಂಜ್, ಪೈನಾಪಲ್. ಯಾವ್ದು ಕೊಡ್ಲಿ ಸರ್? ಪೂಜಾ, ಗ್ರೇಪ್ ಜ್ಯೂಸ್. ಆಯ್ತು ಸರ್. ಬೇಕಾದಾಗ್ಲಿ. ನಾನಂತೂ ಮನೆ ಕಟ್ಸೆ ಮದ್ವೆ ಆಗೋದು. ಈ ತಾಪತ್ರ ಯಾರಿಗ್ ಬೇಕು ಹೇಳಿ? ಮನೆ ಕಟ್ಸೋಕ್ ಆಗಲ್ವಲ್ಲ? ಯಾಕೆ? ನಿಮ್ ಲೈಫ್ ಸ್ಟೈಲ್ ನೋಡಿ ಹೇಳ್ದೆ. ದುಂದ್ಗಾರ ಅಂತಲಾ? ಏನ್ ಮಾಡ್ತೀರಾ, ಅದ್ ನನ್ ಜಾಯಮಾನ. ಹೆಂಡತಿ ಬರ್ತಾಳಲ್ಲ, ಬ್ರೇಕ್ ಆಗ್ತಾಳ್ ಬಿಡಿ. ಅದಕ್ಕೂ ಮದ್ವೆ ಅಂತ ಆಗ್ಬೇಕಲ್ಲ? ಓ ಹೌದಲ್ವಾ, ಇದೊಳ್ಳೆ ಸರಿ ಹೋಯ್ತು. ಮದ್ವೆ ಆಗೋವರ್ಗು ಹುಚ್ಚ ಬಿಡಲ್ಲ, ಹುಚ್ಚ ಬಿಡೋರ್ಗು ಮದ್ವೆ ಆಗೋಲ್ಲ. ಆಹಾ, ಸಮಯ ನೋಡಿ ತೊಡರ್ಗಾಲ್ ಕೊಡ್ತೀರ್ರಿ. ನಾನು ಹಚ್ತೀನಿ ಪ್ಲೀಸ್. ಏನು, ಸಿಗರೇಟ್ ಬೆಂಕಿ ಹಚ್ಚೋದು ಅಂದ್ರೆ ಅಷ್ಟೊಂದು ಇಷ್ಟನಾ? ಎಸ್, ಐ ಲೈಕ್ ಇಟ್. ಅಮಿತ್, ನೀವು ಸಿಗರೇಟ್ ಸೇದ್ಬೇಕಾದ್ರೆ ತುಂಬಾ ಚೆನ್ನಾಗಿ ಕಾಣ್ತೀರಾ. ಇಟ್ ಗಿವ್ಸ್ ಡಿಫರೆಂಟ್ ಲುಕ್. ಇಸ್ ಇಟ್? ನನಗೇನೋ ಅದ್ರಲ್ಲಿ ವಿಶೇಷ ಕಾಣಲ್ಲ. ನಿಮಗೆ ಹೇಗ್ರಿ ಗೊತ್ತಾಗುತ್ತೆ? ನೋಡೋರ್ ನಾವ್ ತಾನೇ. ಓ ಹೌದಲ್ಲ. ಈಗ ಜಾಕಿ ಶ್ರಾಫೆ ತಗೊಳ್ಳಿ. ಸ್ಟಾರ್ ಆಗಕ್ ಮೊದ್ಲು ಚಾರ್ಮಿನಾರ್ ಸಿಗರೇಟ್ಗೆ ಮಾಡೆಲ್ ಆಗಿರ್ಲಿಲ್ವಾ? ಹೇಗಿತ್ತು ಆ ಮ್ಯಾನ್ಲಿ ಲುಕ್. ಈಗ ಸ್ಟಾರ್ ಆದ್ಮೇಲೂ ಸಿಗರೇಟ್ ಸೇತಾ ಸ್ಕ್ರೀನ್ ಮೇಲೆ ಅಪಿಯರ್ ಆದ್ರೆ ಹೇಗಿರ್ತಾನ ಹೀರೋ? ಅವನ್ ಬಿಡ್ರಿ, ಡೆಡ್ಲಿ ಹೀರೋ. ಅದೇ ತರ ನೀವುನು. ಯಾವ್ದೇ ಹುಡುಗಿ ಆಗ್ಲಿ ನಿಮ್ಮನ್ನ ನೋಡಿದ ತಕ್ಷಣ ಕ್ಲೀನ್ ಬೋಲ್ಡ್. ಜಾಕಿ ವಿಷಯ ಮಾತಾಡ್ತಾ ನನ್ ಜಾಕ್ ಎತ್ತುತ್ತಿಲ್ಲ ತಾನೆ ನೀವು? ಹೋಗ್ಲಿ ಬಿಡಿ, ಇರೋ ವಿಷಯ ಹೇಳಿದ್ರೆ ನೀವು ನಂಬಲ್ಲ. ಈ ಗಂಡಸ್ರೇ ಇಷ್ಟು. ಅಯ್ಯೋ, ಕೋಪ ಮಾಡ್ಕೋಬೇಡಿ, ಜ್ಯೂಸ್ ತಗೊಳ್ಳಿ. ಥ್ಯಾಂಕ್ ಯು ಸರ್. ಪೂಜಾ, 92 ಜೂನ್ ತಿಂಗಳದು 4 ಇನ್ವಾಯ್ಸ್ ವೇರಿ ಆಗ್ತಿದೆ. ಮತ್ತೆ ಒಂದ್ ನಿಮಿಷ, 93 ಜುಲೈಲಿ 2 ಇನ್ವಾಯ್ಸ್ ವೇರಿ ಆಗ್ತಿದೆ. ಅಂಡ್ ಪ್ರೆಸೆಂಟ್ ಇನ್ವಾಯ್ಸ್ ಒಂದೇ ಕರೆಕ್ಟ್ ಆಗಿರೋದು. ಪೂಜಾ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಇವತ್ತು ಮತ್ತೆ ಮತ್ತೆ ನೋಡೋ ಹಾಗೆ ಕಾಣ್ತಿದ್ದೀರಾ, ಅದಕ್ಕೆ ನೋಡ್ದೆ. ತಪ್ಪಾ?
ಛೆ ಹಾಗೇನಿಲ್ಲ, ಅಂತದೇನ್ ವಿಶೇಷ ಅಂತ. ನೀವ್ ಹಾಕೊಂಡಿರೋ ಈ ಡ್ರೆಸ್ ನಿಮ್ ವ್ಯಕ್ತಿತ್ವಕ್ಕೆ ಒಂದ್ ಮೆರಗ್ ಕೊಟ್ಟಿದೆ. ಸುಮ್ನೆ ಮೈ ಮುಚ್ಚಕ್ಕೆ ಅಂತ ಬಟ್ಟೆ ಹಾಕೊಂಡ್ರೆ ಏನ್ ಬಂತು ಭಾಗ್ಯ? ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೇಕು. ನಿಜಕ್ಕೂ ನೀವೊಬ್ಬ ಟೇಸ್ಟ್ ಇರೋ ಮನುಷ್ಯ. ರಿಯಲಿ ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್. ಬರೀ ಹೊಗಳಿಕೆ ಅಲ್ಲ ರೀ, ಸತ್ಯ. ನೀವು ನಗ್ನಗ್ತ ಡ್ಯೂಟಿ ಮಾಡೋದ್ ನೋಡಿದ್ರೆ ನಂಗೆ ಹೊಟ್ಟೆ ಕಿಚ್ಚಾಗುತ್ತೆ. ನನ್ ದೃಷ್ಟಿನೇ ನಿಮಗೆ ಎಲ್ಲಿ ತಾಕತ್ತು. ಮನೆಗ್ ಹೋಗಿ ದೃಷ್ಟಿ ತೆಗೆಸ್ಕೊಳ್ಳಿ. ಸದ್ಯ ದೃಷ್ಟಿ ತೆಗಿ ನಂಗೆ ಯಾರಿದಾರೆ ಮನೆಯಲ್ಲಿ? ಯಾಕೆ ನಿಮ್ ಫ್ರೆಂಡ್ ಅಮಿತ್ ಇಲ್ವಾ? ಹಾ ಅವನ್ ತೆಗ್ದ, ನಾನ್ ತೆಗಿಸ್ಕೊಂಡೆ. ಹೋಗ್ಲಿ, ಬೇಗ ಮದ್ವೆನಾದ್ರೂ ಆಗಿ, ಆಗ ನಿಮ್ ಹೆಂಡತಿನೇ ತೆಗಿತಾಳಲ್ವಾ? ಓ ಕಮಾನ್ ಪೂಜಾ. ಪೂಜಾ 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 ಪೂಜಾ. ಇವತ್ತು ಮತ್ತೆ ಮತ್ತೆ ನೋಡೋ ಹಾಗೆ ಕಾಣ್ತಿದ್ದೀರಾ, ಅದಕ್ಕೆ ನೋಡ್ದೆ. ತಪ್ಪಾ? ನೀವ್ ಹಾಕೊಂಡಿರೋ ಡ್ರೆಸ್ ನಿಮ್ ವ್ಯಕ್ತಿತ್ವಕ್ಕೆ ಒಂದ್ ಮೆರಗ್ ಕೊಟ್ಟಿದೆ. ಸುಮ್ನೆ ಮೈ ಮುಚ್ಚಕ್ಕೆ ಅಂತ ಬಟ್ಟೆ ಹಾಕೊಂಡ್ರೆ ಏನ್ ಬಂತು ಭಾಗ್ಯ? ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೇಕು. ಅಮಿತ್, ನೀವು ಸಿಗರೇಟ್ ಸೇದ್ಬೇಕಾದ್ರೆ ತುಂಬಾನೇ ಚೆನ್ನಾಗಿ ಕಾಣ್ತೀರಾ. ಇಟ್ ಗಿವ್ಸ್ ಡಿಫ್ರೆಂಟ್ ಲುಕ್. ಯಾವುದೇ ಹುಡುಗಿ ಇರ್ಲಿ, ನಿಮ್ಮನ್ನ ನೋಡಿದ ತಕ್ಷಣ ಕ್ಲೀನ್ ಬೋಲ್ಡ್. ಆದ್ರೆ ನೀನು ನನ್ನನ್ನೇ ಕ್ಲೀನ್ ಬೋಲ್ಡ್ ಮಾಡಿದ್ಯಲ್ಲ. ಯಾಕಲ್ಲೇ ನಿಂತ್ಬಿಟ್ರಿ? ದೇವ್ರ ದರ್ಶನ ಮಾಡಲ್ವಾ? ಮಾಡ್ತಾ ಇದೀನಲ್ಲ. ನಾನೆಲ್ಲಿ ಆ ದೇವರಲ್ಲಿ? ಮನುಷ್ಯನ್ನೇ ದೇವ್ರು ಅಂತ ನಂಬಿರೋಡು ನಾನು. ಅದಿರ್ಲಿ, ದೇವ್ರನ್ನ ಕೇಳ್ಕೊಂಡ್ರಿ ತಾನೆ ನನ್ನ ಬ್ರಹ್ಮಚರ್ಯದ ಸಂಕಲ್ಪನ ಗಟ್ಟಿಗೊಳಿಸಪ್ಪ ಅಂತ. ಅದು ಇದ್ದಿದ್ದೆ ತಾನೆ. ಅಜಯ್, ನಂಗೊಂದ್ ಡೌಟ್ ಇದೆ. ಅದೇನು ಅಂದ್ರೆ, ನೀವು ದಿನ ಇದೇ ತರ ಒಂದೇ ವಿಷಯಕ್ಕೆ ಪ್ರಾರ್ಥನೆ ಮಾಡ್ತಾನೆ ಇದ್ರೆ ಅವನಿಗೂ ನಿಮ್ ಪ್ರಾರ್ಥನೆನ ಕೇಳಿ ಕೇಳಿ ರೋಸ್ ಹೋಗಿ ಕಡೆಗೆ ರಿವರ್ಸ್ ಆಗಿ ಎಲ್ಲಿ ವರ ಕೊಟ್ಬಿಡ್ತಾನೋ ಅಂತ. ನೋನು ಚಾನ್ಸಸ್ ತುಂಬಾ ಕಡಿಮೆ ಇದೆ. ಚಾನ್ಸಸ್ ಕಮ್ಮಿ ಇರಬಹುದು, ಆದ್ರೆ ಇದೆ ಅಂತಾಯ್ತು. ಓಹ್, ಮಾತಲ್ಲಿ ನೀವು ತುಂಬಾ ಜಾಣ್ರಪ್ಪ. ಏನ್ ಬಂದಿದ್ದು? ನಿಮ್ಮ ನೋಡಕ್ಕೆ. ಯಾಕೆ ನೋಡ್ಬಾರ್ದಾ? ಹಾಗೇನಿಲ್ಲ, ಯಾಕೆ ಬರ್ಬಾರ್ದು? ಆದ್ರೂ ದಿನ ಆಫೀಸ್ಲೇ ನೋಡ್ತಿರಲ್ಲ. ಆದ್ರೆ ಪರ್ಸನಲ್ ಆಗಿ ನೋಡಿ ಅಜಯ್, ನಂದೊಂದ್ ಸಣ್ಣ ಆಸೆ ಇದೆ, ಅದನ್ನ ಈಡೇರಿಸ್ತೀರಾ? ನನ್ನಿಂದ ಸಾಧ್ಯವಾಗೋದಾದ್ರೆ ಖಂಡಿತ. ಪ್ರಾಮಿಸ್? ಇದಕ್ಕೆಲ್ಲ ಆಣೆ ಯಾಕೆ? ನನ್ನಿಂದ ಸಾಧ್ಯವಾದ್ರೆ ಅಂತ ಹೇಳ್ದಲ್ಲ. ನಿಮ್ಮಿಂದ ಖಂಡಿತ ಸಾಧ್ಯ. ಮೊದ್ಲು ಪ್ರಾಮಿಸ್ ಮಾಡಿ. ಇರ್ಲಿ ಹೇಳಿ. ಮೊದ್ಲು ಕೈ ಇಡ್ರಿ. ಪೂಜಾ 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 ಪೂಜಾ. ಸರಿ ಹೇಳಿ. ವಿಷಯ ಇಷ್ಟೇ, ನಂಗಂತೂ ಸಖತ್ ಬೋರ್ ಆಗೋಗಿದೆ. ದಿನ ಆಫೀಸು ಮನೆ, ಮನೆ ಆಫೀಸು, ಮತ್ತೆ ಆಫೀಸು ಮನೆ, ಮನೆ ಆಫೀಸು, ಇದೇ ಆಗೋಗಿದೆ. ನಾನೇನ್ ಮಾಡ್ಲಿ, ನಂದು ಅದೇ ಕತೆ ಅಲ್ವಾ? ಅದಕ್ಕೆ ಹೇಳಿದ್ದು, ಇಬ್ರದು ಒಂದೇ ಕಥೆ ಆಗಿರೋದ್ರಿಂದ ಒಂದಿನದ ಮಟ್ಟಿಗೆ ಹಾಯಾಗಿ ಸುತ್ತಾಡ್ಕೊಂಡ್ ಬರೋಣ ಅಂತ. ಅಯ್ಯೋ, ನಂಗ ಅದೆಲ್ಲ ಇಷ್ಟ ಇಲ್ಲ. ಆದ್ರೆ ನನಗಿಷ್ಟ ಇದೆಯಲ್ಲ. ಸರಿ, ನೀವು ಹೋಗಿ ಬನ್ನಿ. ಬೇಡ ಅಂದವ್ರು ಯಾರು? ನಿಮ್ ಫ್ರೆಂಡ್ಸ್ ಯಾರು ಇಲ್ವೇನು? ಆಯ್ತು ಬಿಡಿ, ನಾನು ಹೋಗಲ್ಲ. ಏನೋ ನನ್ ಕೋಲಿಗೂ ಒಬ್ಬ ಸಭ್ಯಸ್ಥನ್ ಕಂಪ್ನಿ ಸಿಕ್ಕ ಚೆನ್ನಾಗಿರುತ್ತೆ ಅನ್ಕೊಂಡೆ. ಆದ್ರೆ ನೀವೇ ಮುಖ ಮುರಿದಾಗ ಹೇಳಿದ್ಮೇಲೆ ನನಗ್ ತಾನೇ ಯಾಕೆ ಆಸೆ? ಇಟ್ಸ್ ಓಕೆ ಅಜಯ್, ನೆವರ್ ಮೈಂಡ್. ಪೂಜಾ, ಇಷ್ಟಕ್ಕೆ ಕೋಪ ಮಾಡ್ಕೊಂಡ್ರೆ ಹೇಗೆ? ಅದು ಬಿಟ್ಟು ಬಿಡಿ, ಆ ವಿಷಯನೇ ಬೇಡ. ನಾನು ಬೇರೆಯವ್ರ ಜೊತೆ ಹೋಗೋದನ್ನ ಕಲ್ಪಿಸ್ಕೊಳ್ಳೋದಕ್ಕೂ ಆಗಲ್ಲ. ಸರಿಯಪ್ಪ, ನಿಮ್ ಹಠಾನೇ ಗೆಲ್ಲಿ. ಸರಿ, ಈಗ ಹೋಗೋದು ಹೇಗೆ? ಬಸ್ನಲ್ಲ, ಕಾರ್ನಲ್ಲ? ನಿಮ್ ಹೋಟ ಇದೆಯಲ್ಲ. ಥ್ಯಾಂಕ್ ಯು ಪೂಜಾ, ಥ್ಯಾಂಕ್ ಯು ವೆರಿ ಮಚ್. ನನಗೆ ಥ್ಯಾಂಕ್ಸ್ ಹೇಳ್ತಿದ್ದೀರಿ? ಇಂಥ ಸುಂದರವಾದ ಜಾಗಕ್ಕೆ ನನ್ನನ್ನು ಕರ್ಕೊಂಡ್ ಬಂದ್ರಲ್ಲ, ಅದಕ್ಕೆ. ಪೂಜಾ, ಈ ಪ್ರಕೃತಿ ನೋಡ್ತಿದ್ರೆ ಸಿಟಿಲಿ ವಾಸ ಮಾಡೋ ನಾವು ಎಂತ ನತದೃಷ್ಟರು ಅಂತ ಅನ್ಸಲ್ವಾ? ಈ ಸುಂದರ ಪರಿಸರದಲ್ಲಿ ಬದುಕ್ತಿರೋ ಜನರ ಬಗ್ಗೆ ನಂಗೆ ನಿಜಕ್ಕೂ ಹೊಟ್ಟೆ ಕಿಚ್ಚಾಗ್ತಿದೆ. ಅಜಯ್, ನಾನು ಇಲ್ಲಿಗೆ ಬರೋಕೆ ನಿಮ್ಮನ್ನೇ ಯಾಕೆ ಆರಿಸ್ತೆ ಗೊತ್ತಾ? ಯಾಕೆ? ನೀವೊಬ್ಬ ಸಹೃದಯಿ, ಸಭ್ಯ ಹಾಗೂ ಟೇಸ್ಟ್ ಇರೋ ಮನುಷ್ಯ ಅಂತ. ನೀವು ತುಂಬಾ ಹೊಗಳ್ತೀರಪ್ಪ. ಪೂಜಾ, ಈ ಪ್ರಕೃತಿ ಮುಂದೆ ಮನುಷ್ಯ ಎಷ್ಟು ಸಣ್ಣವನು ಅಲ್ಲ? ನೀವ್ ಹೇಳೋದು 100% ಕರೆಕ್ಟ್ ಅಜಯ್. ಪೂಜಾ, ನನ್ಗನ್ಸುತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಈ ಬೆಟ್ಟ, ಗುಡ್ಡ, ಕಾಡು, ನದಿ ಇರೋದೇ ಇಲ್ಲ ಅಂತ. ಈ ದುರಂಕಾರಿ ಮನುಷ್ಯ ಪ್ರಕೃತಿನೆಲ್ಲ ಹಾಳು ಮಾಡ್ತಿರೋದ್ ನೋಡಿ ರೋಷ ಉಕ್ಕತ್ತೆ.
ಪ್ರಕೃತಿನ ಪ್ರೀತಿಸಿ ಆರಾಧಿಸೋ ನೀವು ಮದ್ವೆನ ಯಾಕೆ ದ್ವೇಷಿಸ್ತೀರಿ? ದಾಂಪತ್ಯ ಅನ್ನೋದು ಪ್ರಕೃತಿಯ ಒಂದು ಭಾಗನೇ ಅಲ್ವಾ? ಅಯ್ಯೋ, ಏನಾಯ್ತು? ರಕ್ತ ಬರ್ತಾ ಇದೆ. ಏನ್ರಿ ಅಜಯ್, ಒಂದ್ ತೊಟ್ಟ ರಕ್ತ ಹೋಗಿದ್ದಕ್ಕೆ ಒಳ್ಳೆ ಎಳೆ ಮಗು ತರ ಆಡ್ತಿದ್ದೀರಿ. ಓಹೋ, ನಿಮ್ಗೆ ಹೇಗೆ ಗೊತ್ತಾಗ್ಬೇಕಿದ್ರ ಬೆಲೆ? ಈ ರಕ್ತ AB ನೆಗೆಟಿವ್ ಗ್ರೂಪ್ದು. ಇದು 1000 ಕೊಬ್ರಲ್ಲಿ ಮಾತ್ರ ಇರೋಂತದ್ದು, ಗೊತ್ತಾ? ಪಿಕ್ನಿಕ್ ಬರೋಕೆ ನಿಮ್ಮನ್ನೇ ಯಾಕೆ ಆರಿಸ್ತೆ ಗೊತ್ತಾ? ನೀವೊಬ್ಬ ಸಹೃದಯಿ, ಸಭ್ಯ ಹಾಗೂ ಟೇಸ್ಟ್ ಇರೋ ಮನುಷ್ಯ ಅಂತ. ಪೂಜಾ, ಪ್ರಕೃತಿನ ಪ್ರೀತಿಸಿ ಆರಾಧಿಸೋ ನೀವು ಮದ್ವೆನ ಯಾಕೆ ದ್ವೇಷಿಸ್ತೀರಾ? ದಾಂಪತ್ಯ ಅನ್ನೋದು ಪ್ರಕೃತಿಯ ಒಂದು ಭಾಗನೇ ಅಲ್ವಾ? ಬಂದೆ. ಓ ಬಂದೆಪ್ಪ. ಹಲೋ ಹೀರೋ, ಬನ್ನಿ ಬನ್ನಿ. ಯಾಕ್ರಿ ಗರಗಬ್ಬ ನಿಂತ ನಿಂತ್ಬಿಟ್ರಿ? ಬನ್ನಿ. ಏನ್ ಅವಸರದ ಜನಾರಿ ನೀವು? ಅಷ್ಟೊಂದ್ ಸಾರಿನ ಬೆಲ್ ಮಾಡೋದು? ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡೋಕ್ಕೂ ಟೈಮ್ ಕೊಡ್ಲಿಲ್ಲ ನೀವು. ಒಂದ್ ನಿಮಿಷ ಪ್ಲೀಸ್ ಕೂತ್ಕೊಳ್ಳಿ, ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಏನಮಿತ್, ಈಗ ಹೇಗಿದೆ ಮನೆ? ಇನ್ನೂ ಸ್ವಲ್ಪ ಅರೇಂಜ್ ಮಾಡ್ಬೇಕು. ಸಾಕು, ಇದೇ ಬೇಕಾದಷ್ಟು ಆಗೋಯ್ತು. ಹೌದು, ಇದ್ಯಾರಿದು? ನಮ್ಮಪ್ಪ, ನಮ್ಮಮ್ಮ, ನಾನು. ನಿಮ್ಮ ಅಪ್ಪ ಅಮ್ಮ ಸರಿ, ಆದ್ರೆ ನೀವೆಲ್ರಿ ಕಾಣೋದೇ ಇಲ್ಲ. ಸರಿಯಾಗಿ ನೋಡ್ರಿ, ಕಾಣಿಸ್ತೀನಿ. ರೇ, ನಮ್ಮ ಹತ್ರನೇ ಹೇಳ್ಬಿಡ್ತೀರಾ? ಕೊಡ್ರಿ ಇಲ್ಲಿ. ಇದ್ಯಾರು? ನಮ್ಮಪ್ಪ. ಇದು ನಮ್ಮಮ್ಮ. ಅದ್ ಸರಿ, ನೀವೆಲ್ರಿ? ಇದ್ಯಾರ್ರಿ? ನಿಮ್ ತಾಯಿ. ಇದೇನು? ನಿಮ್ ತಾಯಿ ಹೊಟ್ಟೆ. ನಾನು ಇದ್ರೊಳಗಿದ್ದೀನಿ. ನಮ್ಮಮ್ಮ ಬಸ್ರಿ ಆಗಿದ್ದಾಗ ತೆಗ್ಸಿದ್ ಫೋಟೋ. ರೀ, ನೀವು ಚೆನ್ನಾಗಿ ಜೋಕ್ ಮಾಡ್ತೀರಾ. ಸರಿ ಬನ್ನಿ ತಿಂಡಿ ತಿನ್ನೋಣ. ಓಹೋ, ಡಬಲ್ ಕಾಟ್ ಬೇರೆ ಬಂದ್ಬಿಟ್ಟಿದೆ. ಮುಂದೆ ಬೇಕಾಗುತ್ತಲ್ಲ. ಸಖತ್ತಾಗಿದೆ ರೀ. ತಿಂಡಿ ರುಚಿ ನೋಡಿದ್ರೆ ಇನ್ಮೇಲೆ ಇಲ್ಲೇ ಬಂದ್ಬಿಡೋಣ ಅನ್ಸುತ್ತೆ. ಓ, ಧಾರಾಳವಾಗಿ, ನಂದೇನು ಅಭ್ಯಂತರ ಇಲ್ಲ. ಬೆಳಗ್ಗೆ ತಿಂಡಿ ಇಲ್ಲಿಗೆ ಬಂದ್ಬಿಡಿ, ಮಧ್ಯಾಹ್ನದ ಊಟ ಆಫೀಸ್ಗೆ ತರ್ತೀನಿ, ರಾತ್ರಿ ಮತ್ತೆ ಊಟಕ್ಕೆ ಇಲ್ಲಿಗೆ ಬಂದ್ಬಿಡಿ. ಅಜಯ್, ಪಾರ್ಟಿ ತುಂಬಾ ಸ್ಟ್ರಿಕ್ಟ್ ಆಗಿ ಕಾಣ್ತಾನಲ್ವಾ? ಯಾರು? ಅದೇ ಬಾಲು ಸರ್ ಜಾಗ ಬಂದಿದಾನಲ್ಲ, ಹೊಸ ಮ್ಯಾನೇಜರ್ ಅನಿಲ್. ಅವನು ಯಾರು ಹಿಂಗಿದ್ರೆ ನಿಂಗೇನಯ್ಯ? ನಿನ್ ಕೆಲ್ಸ ಮಾಡ ಮಾರಾಯ. ಹಾಗಲ್ವೋ, ಪಾರ್ಟಿ ನೋಡಕ್ ಎಷ್ಟು ಲಕ್ಷಣವಾಗಿದ್ದಾನೆ. ನೆನ್ನೆ ಬಾಲು ಸರ್ ಅವನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪನೂ ಸ್ಮೈಲ್ ಬೇಡವಾ? ಅದ್ರಲ್ಲೂ ನಾನು ಅವನಿಗೆ ಶಿಕೆಂಡ್ ಕೊಡ್ಬೇಕಾದ್ರಂತೂ ಅವ್ನ್ ನನ್ನೇ ಒಂಥರ ಅನುಮಾನದಿಂದ ನೋಡ್ತಿದ್ದ. ಬಂದವ್ರಿಗೆಲ್ಲ ನನ್ ಮೇಲೆ ಕಣ್ಣು. ಅದೇನೋ ಗಾದೆ ಹೇಳ್ತಾರಲ್ಲ, ಕಳ್ಳನ್ ಮನ್ಸು ಹುಳ್ಳುಳ್ಗೆ ಅಂತ. ಹಾಗಾಯ್ತು ನಿನ್ ಸಮಾಚಾರ. ಆಯ್ತು ಬಿಡಪ್ಪ, ನನ್ ಸಮಾಚಾರ ಹಾಗಂತಲೇ ಇಟ್ಕೋ. ಅದೇ ಲೇಡಿ ಸ್ಟಾಫ್ ಪರಿಚಯ ಮಾಡ್ಕೊಡ್ಬೇಕಾರೆ ಸ್ಮೈಲ್ ಮಾಡ್ದ. ಆ ಮುದುಕ್ ಬಡ್ಡಿ ಮಗ ಹೊಸ ಮ್ಯಾನೇಜರ್ಗೂ ಫಿಟ್ಟಿಂಗ್ ಇಟ್ಟಿರ್ಬೇಕು. ಯಾರು? ಸೀತಾರಾಮಯ್ಯನ? ಹೌದ್ ಕಣ. ಕಾಫಿ.
ಥ್ಯಾಂಕ್ ಯು ಚಿನ್ನ. ಸರ್ ನಿಮ್ಗೆ ಇಲ್ಲೇ ಕೊಡ್ಲೋ ಇಲ್ಲ ಮಾಮೂಲ್ ನಂಗೆ ಎಲ್ಲಾ ಹೆಣ್ಮಕ್ಳ ಟೇಬಲ್ ಮೇಲೆ ಒಂದೊಂದು ಇಡ್ಲು? ಈ ನನ್ನ ಮಗ ಒಬ್ಬ ನನ್ ಠೇವಣಿ ಕಳೆಯಕ್ಕೆ. ಚೆನ್ನ, ನಿನ್ಗೇನ್ ಅನ್ಸುತ್ತೋ ಹೊಸ ಮ್ಯಾನೇಜರ್ ನೋಡಿದ್ರೆ? ಸಾರ್ ನಂಗ್ ಅನ್ಸುತ್ತೆ ಈ ಆಫೀಸ್ ನಲ್ಲಿ ಓತ್ಲಾ ಹೊಡಿಯೋರ್ನೆಲ್ಲ ಮಟ್ಟ ಹಾಕ್ಬೇಕು ಅಂತಲೇ ಹೆಡ್ ಆಫೀಸ್ನವರು ಇವ್ರನ್ನೇನಾದ್ರೂ ಕಳ್ಸಿರ್ಬೋದಾ ಅಂತ. ನನ್ ಮಗನೇ, ಓತ್ಲಾ ಹೊಡಿಯೋ ನಾನಾ ನೀನಾ? ನಾನು ಇನ್ನೊಬ್ರು ಅದೇ ಆಫೀಸ್ಗೆ ಗೊತ್ತಾಯ್ತು ಬಿಡಿ. ವಿಶ್ ಯು ಆಲ್ ಸಕ್ಸಸ್. ಥ್ಯಾಂಕ್ ಯು ಸರ್. ಸೀತಾರಾಮ, ಇಷ್ಟು ದಿವಸ ನೀನ್ ನನಗ್ ಸಹಾಯ ಮಾಡ್ದಂಗೆ ಇನ್ ಮುಂದಕ್ಕೆ ಇವ್ರಿಗೂ ಸಹಾಯ ಮಾಡಲಿ ಸರ್. ನಾನು ಇನ್ ಬರ್ಲಾ? ಆಯ್ತು ಸರ್, ನಮಸ್ಕಾರ. ಬರ್ತೀನಿ. ಓಕೆ ಸರ್. ಮಿಸ್ಟರ್ ಸೀತಾರಾಮ್, ಕಂಪ್ಯೂಟರ್ ಸೆಕ್ಷನ್ ಎಲ್ಲ ಯಾರು ನೋಡ್ಕೋತಾ ಇದಾರೆ? ಮಿಸ್ ಪೂಜಾ ನೋಡ್ಕೋತಾ ಇದ್ದಾರೆ. ಐ ಸಿ. ಪೂಜಾ ಅಲ್ದೆ ಈ ಆಫೀಸ್ ನಲ್ಲಿ ಬೇರೆ ಯಾರು ನೋಡ್ಕೋಬಹುದು ನಿಮ್ಮ ಅಭಿಪ್ರಾಯ? ಬೇರೆ ಅಮಿತ್ಗೆ ಕಂಪ್ಯೂಟರ್ ಅಲ್ಲಿ ಚೆನ್ನಾಗಿ ಪರಿಶ್ರಮ ಇದೆ ಸರ್. ಐ ಸಿ. ಒಂದ್ ಕೆಲಸ ಮಾಡಿ, ಇವತ್ತಿನಿಂದ ಅಮಿತ್ ಕಂಪ್ಯೂಟರ್ ಸೆಕ್ಷನ್ ನೋಡ್ಕೊಳ್ಳೋದಕ್ಕೆ ಹೇಳಿ. ಅಟ್ ದ ಸೇಮ್ ಟೈಮ್ ಆಸ್ಕ್ ಪೂಜಾ ಟು ಬಿ ಮೈ ಪರ್ಸನಲ್ ಸೆಕ್ರೆಟರಿ. ಆಮ್ ಐ ರೈಟ್? ಆಸ್ ಯು ವಿಶ್ ಸರ್. ಓಕೆ, ಕ್ಯಾರಿ ಆನ್. ಸರಿ ಸರ್. Coffee for you. No thanks. ಚೆನ್ನಾ, ಬಂದೆ ಮೇಡಮ್. ಚೆನ್ನಾ, ಏನ್ ಹೇಳಿ ಮೇಡಮ್, 4 ದಿವಸದಿಂದ ಈ ಫೈಲ್ಗಳೆಲ್ಲ ಇಲ್ಲೇ ಕೊಳಿತಾ ಬಿದ್ದಿದೆ. ನನ್ನ ಟೇಬಲ್ ಏನು ಕಾರ್ಪೊರೇಷನ್ ತೊಟ್ಟಿ ಅಂತ ತಿಳ್ಕೊಂಡ್ರಾ? ಇದು ಸೇರಿ 5ನೇ ಸಲ ಈ ವಿಷಯ ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು. ಸಾರಿ ಮೇಡಮ್. ಸಾರಿ ಕೇಳೋ ಅಭ್ಯಾಸ ಮಾಡ್ಕೋಬೇಡಿ ಚೆನ್ನಾ. ಈ ಫೈಲ್ ತಗೊಂಡ್ ಹೋಗಿ ಬಾಬು ಕೇಳ್ಕೊಡಿ. ಪೂಜಾ, ಹಾಗೆಲ್ಲ ಬಹುವಚನದಲ್ಲಿ ಮಾತಾಡಿ ಅವ್ರನ್ನ ತಲೆ ಮೇಲೆ ಕೂರ್ಸ್ಕೋಬೇಡಿ. ಯಾಕೆ? ಅವರೇನು ಮನುಷ್ಯರಲ್ವಾ? ಜಗತ್ನಲ್ಲಿ ಎಲ್ಲರೂ ಕೂಲಿಗಳೇ ರೀ. ಒಬ್ಬೊಬ್ಬರದು ಒಂದೊಂದು ಗ್ರೇಡ್ ಅಷ್ಟೇ. ಎಸ್ ಸರ್, ಈಗ ಬಂದೆ. ಹೆಂಗೆ ನಮ್ ಮೇಡಮ್ ಒಳ್ಳೆ ಬುಲೆಟ್ ಇದ್ದಂಗ ಅಲವ್ರ. ಹೋಗಲೇ ನನ್ನ ಮಗನೇ. ಈಗ ಮೂಡ್ ಹೇಗಿದೆ? ಫಸ್ಟ್ ಕ್ಲಾಸ್. ಯಾಕೆ ಕೇಳ್ತಿದ್ದೀರಿ? ನಿಮ್ಮಲ್ಲಿ ನನ್ನೊಂದು ರಿಕ್ವೆಸ್ಟ್. ಓ ಕಮ್ ಆನ್ ಅಮಿತ್, ನಮ್ಮಿಬ್ರ ಮಧ್ಯೆ ರಿಕ್ವೆಸ್ಟ್ ಎಂಥದ್ದು? ಏನ್ ಹೇಳಿ? ಏನಿಲ್ಲ, ಇವತ್ ಡಿನ್ನರ್ ಹೊರಗಡೆ ಹೋಗೋಣ ಅಂತ. ಕಂಪ್ನಿ ಕೊಡ್ತೀರಲ್ಲ? ಓ ಸಾರಿ ಅಮಿತ್, ಇವತ್ ಸಾಯಂಕಾಲ ಬಾಸ್ ಜೊತೆ ಡಿನ್ನರ್ಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್. ವಾವ್, ಗಂಡ್ಸೋದ್ರೆ ನೀವೇ ಅಮಿತ್. ಈಗಿನ ಕಾಲದ ಹುಡುಗಿರಿಗೆ ನಿಮ್ಮಂಥ ಗಂಡ ಸಿಕ್ಕ್ರೆ ಅದವ್ರ ಪುಣ್ಯ. ಸಾರಿ ಅಮಿತ್, ಇವತ್ ಸಂಜೆ ಬಾಸ್ ಜೊತೆ ಡಿನ್ನರ್ಗೆ ಹೋಗ್ತಾ ಇದ್ದೀನಿ. ಇವಳನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಅಜಯ್, ಸಿಕ್ತಾನು? ಏನು? ಅದೇನೋ ತಲೆ ಬಗ್ಗಿಸ್ಕೊಂಡು ಫೈಲಲ್ಲಿ ಹುಡುಕ್ತಿದ್ದೆ. ಏನು ಹುಡುಕ್ತಿಲ್ವಲ್ಲ? ಥೋ ನನ್ ಮಗನೇ, ಬೆಳಗ್ಗೆನೆ ಕಾಲು ಎಳಿತಿಯಲ್ಲೋ. ನನ್ ಕಷ್ಟ ನನ್ಗೆ. ನಾನೇನ್ ಮಾಡ್ಲಮ್ಮ, ನೀನ್ ನೋಡಿದ್ರೆ ಕಿರಿಕ್ ಮಾಡ್ಬೇಕು ಅನ್ಸತ್ತೆ. ಒಳ್ಳೆ ಆರ್ಡರ್ ಕೊಟ್ಟು ಮಾಡಿಸ್ದಾಗಿದ್ಯಾ. ಸಾರಿ ಸಾರಿ. ಬಗ್ಗಿದ್ರೆ ಜುಟ್ಟು ಹಿಡಿತೀರಾ, ಎದ್ರೆ ಕಾಲು ಹಿಡಿತೀರಾ? ಹೌದು, ನಾಳೆ ನಾಡಿದ್ 2 ದಿನ ರಜಾ ಇದೆಯಲ್ಲ, ಯಜಮಾನ್ರದ್ದು ಏನ್ ಪ್ರೋಗ್ರಾಮು? ರೂಮ್ ನಲ್ಲೇ ಇರ್ತಿರೋ? ಯಾಕೆ? ಇಲ್ಲಿ ನನ್ ತಲೆ ತಿಂದಿ ಸಾಲ್ದು ಅಂತ ಅಲ್ಲಿ ಮೆದುಳಿಗೆ ಕೈ ಹಾಕೋಣ ಅಂತನಾ? ಹೋಗಲ್ಲ, ನಿನ್ ಮೆದುಳಿಗೆ ನಾನೇ ಯಾಕೆ ಕೈ ಹಾಕ್ಲಿ? ನಾನು ನನ್ನ ಕನಸಿನ ಹುಡುಗಿ ಜೊತೆ ಸುತ್ತಾ ಇರ್ತೀನಿ. ಈಗ ನನ್ನ ಲೈಫ್ ಸ್ಟೈಲೇ ಬೇರೆ ಕಣಮ್ಮ. ಹೊಸ ಜಾಗ, ಹೊಸ ಹುಡುಗಿ, ಹೊಸ ಜೀವನ. ಹೊಸ ಹುಡುಗಿ ಅದ್ಯಾರಪ್ಪ ಅಂತ ಪುಣ್ಯಾತ್ಮರು? ಪಾಪ ಬಡ ಬ್ರಹ್ಮಚಾರಿ, ನಿನ್ನ ಹತ್ರ ಅದೆಲ್ಲ ಯಾಕಂತೆ ಬರೋಣ. ಕೆಲ್ಸ ನೋಡು. ಆಯ್ತಪ್ಪ. ನನ್ ಮಗ ರಜಾ ದಿನನೂ ರೂಮಲ್ಲಿ ಇರಲ್ಲ ಅಂತಾನಲ್ಲ, ನಾನೊಬ್ನೇ ಏನ್ ಮಾಡ್ಲಿ? ಎಸ್, ಕರೆಕ್ಟ್. ಹೋದ್ ಸಾರಿ ಪೂಜಾ ಕರ್ಲು ಅಂತ ಅವಳ ಜೊತೆ ನಾನ್ ಪಿಕ್ನಿಕ್ ಹೋಗಿದ್ದೆ. ಈಗ ಯಾಕೆ ನನ್ ಜೊತೆ ಅವಳು ಬರಬಾರ್ದು? ಹಲೋ, ಓಕೆ ಸರ್, ಈಗ ಬಂದೆ. ಲಂಬು ಕಾಲಿಂಗ,
ಇಲ್ಲ ಅವ್ರ ಅಪ್ಪ ಅಯೋಗ್ಯ ಅಂತ ಅಂದು. ನನ್ನ ಮಗನ ಮೂಗ್ ಮೇಲೆ ಕೋಪ ಇರುತ್ತೆ. ಎಕ್ಸ್ಕ್ಯೂಸ್ ಮಿ ಸರ್. ಕಮಿಂಗ್. ಮಿಸ್ಟರ್ ಅಜಯ್, ಅಮೃತ್ಸರ್ ನಿಂದ ನಮ್ಗೆ ಮಿಲಿಟರಿ ಡಿವೈಸಸ್ ಆರ್ಡರ್ ಬಂದಿತ್ತಲ್ಲ, ಅದನ್ನ ಫುಲ್ಫಿಲ್ ಮಾಡಕ್ಕೆ ಎಷ್ಟು ದಿವಸ ಬೇಕಾಗುತ್ತೆ? ಕಡಿಮೆ ಅಂದ್ರೆ 1 ವಾರ ಬೇಕಾಗುತ್ತೆ ಸರ್. ಆಯ್ತು, ಹಾಗಿದ್ರೆ ನೋ ಪ್ರಾಬ್ಲಮ್. ನಾನನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಿಮ್ಮನ್ನ ಇಲ್ಲಿ ಕರೆಸಿದ್ದು. ನಾಳೆಯಿಂದ 1 ವಾರ ನಾನು ಊರ್ನಲ್ಲಿ ಇರೋದಿಲ್ಲ, ಊಟಿಗೆ ಹೋಗ್ತಾ ಇದ್ದೀನಿ. ಆಲ್ ಇಂಡಿಯಾ ಲೆವೆಲ್ ನಲ್ಲಿ ನಮ್ಮ ಕಂಪ್ನಿ ಕಾನ್ಫರೆನ್ಸ್ ಇದೆ. ಐ ವಾಂಟ್ ಯು ಟು ಲುಕ್ ಆಫ್ಟರ್ ದ ಆಫೀಸ್ ಪ್ರಾಪರ್ಲಿ. ಪೂಜಾ, ಯು ಆರ್ ಆಲ್ಸೋ ವಿತ್ ಮೀ. ವಾವ್, ಊಟಿನಾ? ಇಟ್ಸ್ ಎ ಲವ್ಲಿ ಪ್ಲೇಸ್. ನಾಟ್ ಓನ್ಲಿ ಎ ಲವ್ಲಿ ಪ್ಲೇಸ್, ಇಟ್ಸ್ ಎ ಲವರ್ಸ್ ಪ್ಯಾರಡೈಸ್. ಓಕೆ ಸರ್, ಕ್ಯಾರಿ ಆನ್. ಥ್ಯಾಂಕ್ ಯು ಸರ್. ಬರ್ತೀಯೇನು ಕಾಫಿಗೆ? ಒಂದ್ ಸೆಕೆಂಡ್. ಇದು ಓಲ್ಡ್ ಸ್ಟೈಲ್. ಹೌದು, ಇದನ್ನ ಹ್ಯಾಕ್ ಕೊಡೋದು? ಆಫೀಸಲ್ಲಿ ಎಲ್ರೂ ಇರ್ತಾರೆ. ಹಾ, ಹೇಗೂ ಪೂಜಾ ಡೈಲಿ ಆಫೀಸ್ಗೆ ಎಲ್ರು ಬರೋ ಮುಂಚೆನೆ ಬರ್ತಾಳೆ. ನಾನ್ ನಾಳೆ ಬೇಗ ಹೋದ್ರೆ ಆಯ್ತು. ಎಸ್. ಅರೆ, ಇದೇನಿದು ಮೊಘಲ್ ಸ್ಟೈಲ್ ಸಲ್ಯೂಟ್? ಮತ್ತೆ ನೀವು ಅಕ್ಬರ್ ಸ್ಟೈಲ್ ಅಲ್ಲಿ ಕೂತಿದ್ದೀರಲ್ಲ, ಅದಕ್ಕೆ. ಏನಿವತ್ತು ಅಜಯ್ ಕುಮಾರ್ ಅವರು ಬಹಳ ಬೇಗ ಆಫೀಸಿಗೆ ದಯಮಾಡಿಸ್ಬಿಟ್ಟಿದ್ದೀರಲ್ಲ? ಯಾಕೆ ಬರ್ಬಾರ್ದೇನು? ಬರಬಾರ್ದು ಅಂತಲ್ಲ, ದಿನ ಆಫೀಸ್ ಗಡಿಯಾರ 10 ಗಂಟೆ ಹೊಡೆಯೋ ಹಂಗಿಲ್ಲ. ಡೈ ಅಂತ ಪ್ರತ್ಯಕ್ಷವಾಗ್ತಿದ್ದವರು ಇವತ್ತು 2 ಗಂಟೆ ಮುಂಚೆನೆ ಬಂದಿದ್ದೀರಲ್ಲ, ಅದಕ್ಕೆ ಕೇಳ್ದೆ ಅಷ್ಟೇ. ಹೀಗೆ ಯಾರೊಬ್ಬ ಆತ್ಮೀಯರನ್ನ ನೋಡಿ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಸ್ವಲ್ಪ ಮುಂಚೆ ಬಂದೆ. ಓ, ಐ ಸಿ. ಅದ್ಯಾರಪ್ಪ ಅಂತ ಆತ್ಮೀಯರು? ಅದು ನಂಗ್ ಗೊತ್ತಿಲ್ಲದೆ ಇರೋರು? ಯಾಕೆ ನಿಮ್ಗೆ ಗೊತ್ತಿಲ್ಲದೆ ಇರೋ ಆತ್ಮೀಯರು ನಂಗೆ ಯಾರು ಇರಬಾರ್ದೇನು? ಅಯ್ಯೋ, ಇರಬಹುದು. ಅದಕ್ಕೆ ಏನೋ ಇವತ್ತು ಸಖತ್ತಾಗಿ ಡ್ರೆಸ್ ಮಾಡ್ಕೊಂಡು ಮಿಂಚ್ತಾ ಇರೋದು. ಯಾರೇ ಅದು? ಒಳಗೊಳಗೆ ಏನೋ ದೊಡ್ಡ ಸಂಚು ನಡೆಸ್ತಿರೋ ಹಾಗೆ ಕಾಣುತ್ತೆ. ಎಸ್, ಡೆಫಿನೆಟ್ಲಿ ಸಂಚೆ. ಸಂಚ? ಯು ಮೀನ್ ಕಾನ್ಸ್ಪಿರಸಿ? ಯಾರ್ ವಿರುದ್ಧ? ನಿಮ್ ವಿರುದ್ಧ. ಕುತೂಹಲವಾಗಿದೆಯಲ್ಲ, ನನ್ನ ವಿರುದ್ಧ ನಿಮ್ದೇನ್ರಿ ಸಂಚು? ಹೇಳಿ ನೋಡೋಣ. ಅದು ಹೇಳುವಂತ ಸಂಚಲ್ಲ, ಓದುವಂತದ್ದು ಸಿಹಿ ಸಂಚು. ಸಿಹಿ ಸಂಚು? ಓದುವಂತದ್ದು? ಹಾ, ಆ ಸಂಚು ಈ ಪತ್ರದಲ್ಲಿದೆ ಅಂತಾಯ್ತು. ಆಮ್ ಐ ರೈಟ್? ಎಕ್ಸಾಕ್ಟ್ಲಿ. ಓಹೋ, ನೀವೊಬ್ರೇ ಏನೋ ಸಂಚು ನಡೆಸೋರು? ಓಹೋ, ನೀವು ಕೂಡ? ಇಲ್ವಾ ಮತ್ತೆ? ನಿಮ್ ಸಂಚು ಸಿಹಿ ಆಗಿದೆ ಅಂತಂದ್ರೆ ಅಲ್ವಾ? ಆದ್ರೆ ನನ್ ಸಂಚು ಡಬಲ್ ಸಿಹಿ, ಜೊತೆಗೆ ನಿಮಗೆ ಸರ್ಪ್ರೈಸ್ ಕೂಡ ಕೊಡುತ್ತೆ, ಗೊತ್ತಾ? ಹೌದಾ? ಇಲ್ಲಿ ಕೊಡಿ. ಬಹುಶಃ ನೀವಿದನ್ ನೋಡಿದ್ಮೇಲೆ ಬಹಳ ಸಂತೋಷ ಪಡ್ತೀರಿ. ನಾನ್ ಕೊಟ್ಬಿಡ್ತೀನಾ? ಮೊದ್ಲು ಆ ಪತ್ರ ಹೀಗ್ ಬರ್ಲಿ, ಆಮೇಲೆ ಮುಂದಿನ ಮಾತು. ಪೂಜಾ ಲೇಡೀಸ್ ಫಸ್ಟ್ ಅಲ್ವಾ? ನೋ, ಈ ವಿಷಯದಲ್ಲಿ ಜೆಂಟ್ಸೇ ಫಸ್ಟ್. ಓಕೆ, ಒಂದ್ ಕೆಲಸ ಮಾಡೋಣ. ಏನು? ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಇದನ್ನು ಒಪ್ತೀನಪ್ಪ. ನಾನ್ ಯಾವತ್ತಿದ್ರು ಗಿವ್ ಅಂಡ್ ಟೇಕ್ ಪಾಲಿಸಿಲ್ ನಂಬಿಕೆ ಇಟ್ಟಿರೋಡು. ಕಮಾನ್.
ಪೂಜಾ, ನನ್ನ ಈ ಪತ್ರ ಬಹುಶಃ ನಿಮ್ ತುಂಬಾನೇ ಕುತೂಹಲ ಉಂಟು ಮಾಡಿರ್ಬೋದು. ಅದು ಅಲ್ಲದೆ ಇದೇನಪ್ಪ ಆಫೀಸ್ನಲ್ಲೇ ದಿನ ಸಿಗ್ತೀನಲ್ಲ, ಇವ್ನ್ಯಾಕ್ ಪತ್ರ ಬರ್ದ ಅಂತ ಆಶ್ಚರ್ಯನೂ ಆಗಿರ್ಬೋದು ಅಲ್ಲ? ನಿಮಗೆ ಈ ಪತ್ರ ಹೇಗೆ ಕುತೂಹಲ ಆಶ್ಚರ್ಯ ತಂದಿದ್ಯೋ, ನನಗೂ ಕೂಡ ಅಷ್ಟೇ ಆತಂಕ ಉಂಟು ಮಾಡಿದೆ. ಏಕೆಂದ್ರೆ ಪತ್ರದ ಉದ್ದೇಶನೇ ಅಂತದ್ದು ನೋಡಿ. ಈ ಪತ್ರ ಓದಿದ್ಮೇಲೆ ನಿಮಗೆ ನನ್ನ ಬಗ್ಗೆ ಎಂತ ಅಭಿಪ್ರಾಯ ಮೂಡ್ಬೋದು ಅನ್ನೋ ಭಯ ಕೂಡ ನನ್ನನ್ನು ತುಂಬಾ ಕಾಡ್ತಾ ಇದೆ. ನನ್ನ ಮನಸ್ಸಿನಲ್ಲೇ ಈ ಭಾವನೆಗಳನ್ನ ಬಂಡಿಯಾಗಿಟ್ಟಷ್ಟು ಅದು ಹೆಚ್ಚೆಚ್ಚಾಗಿ ನನ್ನನ್ನು ಘಾಸಿಗೊಳಿಸ್ತಾ ಇದೆ. ನಾನಿದನ್ನ ಮುಚ್ಚಿಡಲಾಗದ ಅಸಹಾಯಕ ಪರಿಸ್ಥಿತಿಗೆ ಬಂದಿದ್ದೀನಿ. ಪೂಜಾ, ನನ್ನ ಜೀವನದಲ್ಲಿ ಯಾವ ಹೆಣ್ಣಿಗೂ ಸ್ಥಾನನೇ ಇಲ್ಲ ಅಂತ ತಿಳ್ಕೊಂಡಿದ್ದ ನಾನು ಈಗ ನನ್ನ ನಿರ್ಧಾರನೇ ಬದಲಾಯಿಸಿದ್ದೀನಿ. ನನ್ನ ಬಾಳ ಸಂಗಾತಿ ಸ್ಥಾನವನ್ನ ನೀವು ತುಂಬಬೇಕು ಅಂತ ನನ್ನ ಆಸೆ. ನೀವಿಲ್ಲದ ನನ್ನ ಬಾಳನ್ನ ಊಹಿಸಿಕೊಳ್ಳಕ್ಕೂ ನನ್ನಿಂದ ಸಾಧ್ಯವಾಗ್ತಾ ಇಲ್ಲ. ಪೂಜಾ, ನಿಮ್ಮನ್ನು ತುಂಬ ಹೃದಯದಿಂದ ಪ್ರೀತಿಸ್ತಿದ್ದೀನಿ. ನನ್ನ ಬದುಕಿನ ಮನೆಗೆ ತೋರಣವಾಗ್ತೀರಾ? ನನ್ನ ಬಾಳ ದೀಪಕ್ಕೆ ನಿಮ್ ಪ್ರೀತಿ ಎಣ್ಣೆನ ಏರಿತೀರಾ? ಹೇಳಿ ಪೂಜಾ. ಉತ್ತರ ಹೇಳ್ಬೇಕಾದ್ ನೀವೇ. ಏನಿದು ಅಜಯ್ ಅಂದ್ರೆ ನಾನೇನು ಹೇಳಿ? ಹೇಳಿ ಪೂಜಾ, ಯಾಕೆ ಈ ರೀತಿ ದ್ರೋಹ ಬಗದ್ರಿ? ನಾನೇನಂತ ಅನ್ಯಾಯ ಮಾಡಿದ್ದೆ? ಏನಂದ್ರಿ? ನಾನ್ ನಿಮಗ್ ದ್ರೋಹ ಬಗದ್ನಾ? ಏನ್ ಹೇಳ್ತಾ ಇದ್ದೀರಾ ನೀವು? ಸತ್ಯ ಹೇಳ್ತಾ ಇದ್ದೀನಿ. ಇದು ದ್ರೋಹ ಅಲ್ದೆ ಇನ್ನೇನು? ವಂಚನೆ ಅಂತ ಹೇಳ? ದಗ ಅಂತ ಹೇಳ? ಇಲ್ಲ ಬೆನ್ನಿಗಿರಿದ್ಲು ಅಂತ ಹೇಳ? ಒಟ್ನಲ್ಲಿ ಹಾಲಾಗಿದ್ ನನ್ ಮನ್ಸ್ನ ವಿಷದ ಹುಳಿ ಹಿಂಡಿ ಚೂರ್ ಚೂರ್ ಮಾಡ್ಬಿಟ್ಟು. ಅಜಯ್, ನೀವೇನ್ ಮಾತಾಡ್ತಿದ್ದೀರಾ ಅನ್ನೋ ಪರಿಜ್ಞಾನ ಇದೆ ತಾನೆ? ಹೇಳಿ, ನಾನೇನಂತ ದ್ರೋಹ ಬಗ್ದಿದ್ದು? ಓಹೋ, ಇನ್ನು ಬಿಡಿಸ್ಬೇರೆ ಹೇಳ್ಬೇಕಾ? ಒಲವಿನ ದೀಪ ಹಚ್ಚಿ ನನ್ ಬಾಳಿಗೆ ಬೆಳಕು ಕೊಡ್ತೀನಿ ಅನ್ನೋ ಸೋಗ್ ಹಾಕಿ ನನ್ ಬದುಕಿಗೆ ಕೊಳ್ಳಿ ಇಟ್ಬಿಟ್ರಿ. ಅಷ್ಟು ಕ್ರೂರವಾಗಿ ಮಾತಾಡ್ಬೇಡಿ ಅಜಯ್. ಅಂತ ನೀಚರಲ್ಲ ನಾನು. ನನ್ ಮದ್ವೆ ಇನ್ವಿಟೇಷನ್ ನೋಡಿ ನೀವು ಸಂತೋಷ ಪಟ್ಟು ನನ್ನನ್ನು ಅಭಿನಂದಿಸ್ತೀರಾ ಅಂತ ಖುಷಿಯಾಗಿ ಬಂದೆ. ಆದ್ರೆ ನಾನ್ ನಿಮ್ ಬಾಡಿಗೆ ಕೊಳ್ಳೆ ಇಟ್ಟಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ. ನನ್ ಮದ್ವೆ ಅನ್ನೋದು ನಿಮಗೆ ಎಷ್ಟು ಆಘಾತ ತಂದಿದ್ಯೋ, ನೀವು ನನ್ ಮೇಲೆ ಇಟ್ಟಿರೋ ಪ್ರೀತಿನೂ ನನಗಷ್ಟೇ ಆಶ್ಚರ್ಯ ತಂದಿದೆ. ನೀವು ಪ್ರೀತಿಸೋ ವಿಷಯ ನನಗೆ ಮೊದ್ಲೇ ಗೊತ್ತಿದ್ರೆ ಏನು ಹೇಳಿ? ಏನ್ ಓಡ್ ಬಂದ್ ನನ್ನ ಅಪ್ಪಿ ಮುತ್ತಿನ ಮಳೆನೇ ಕರಿತಿದ್ರಿ ಅಲ್ಲ? ವ್ಯಂಗ್ಯವಾಗಿ ಮಾತಾಡ್ಬೇಡಿ ಅಜಯ್. ಅಂತ ಕಚರಾ ಸಂಸ್ಕೃತಿಗೆ ಹುಟ್ಟಿ ಬೆಳೆದವಳಲ್ಲ ನಾನು. ನಿಮ್ಮ ಅಭಿಪ್ರಾಯ ನನಗೆ ಮೊದ್ಲೇ ಗೊತ್ತಿದ್ರೆ ನಿಮ್ಮ ತಪ್ಪು ಅಭಿಪ್ರಾಯನ ಹೋಗ್ಸಿ ಇದ್ದ ಸಂಗತಿನ ಮನವರಿಕೆ ಮಾಡ್ಕೊಡ್ತಿದ್ದೆ. ಏನಂತ ಹೋಗೋ ಫೂಲ್, ನಂಗ್ ಹೊತ್ಕೊಳ್ಳಕ್ಕೆ ಒಬ್ಬ ಬಕ್ರ ಬೇಕಾಗಿತ್ತು, ಅದಕ್ಕೆ ಈ ರೀತಿ ನಾಟಕ ಆಡ್ದೆ ಅಂತ ಚಪ್ಪಾಳೆ ತಟ್ ಕೇಕ್ ಯಾಕೆ ನಗ್ತಿದ್ರಿ ಅಲ್ಲ? ಕೊಂಕ್ ಮಾತಿಂದ ನೋವು ಕೊಡೋದು ನಿಮ್ ಮನ್ಸಿಗೆ ಸಂತೋಷ ತರುತ್ತೆ ಅನ್ನೋದಾದ್ರೆ ಖಂಡಿತ ನಾನು ಅದಕ್ಕೆ ಅಡ್ಡಿ ಬರಲ್ಲ. ಸತ್ಯನ ಧೈರ್ಯವಾಗಿ ಎದುರಿಸೋಕಾಗದೇ ಇರೋರು ಮಾತ್ರ ವ್ಯಂಗ್ಯದ ಮೊರೆ ಹೋಗ್ತಾರೆ. ಸತ್ಯನ ಎದುರಿಸೋಕಾಗ್ದಿರೋ ನಾನ್ ಹೇಳಿ ನೀವು ಹರಿಶ್ಚಂದ್ರನ್ ತುಂಡು ಅವನ್ ಸತ್ತಾಗ ನಿಮ್ ಮನೆ ಮುಂದೆನೆ ಹೊತ್ಕೊಂಡು ಹೋದ್ರು ನೋಡಿ. ಸತ್ಯ ಅಂತೆ ಸತ್ಯ. ಯಾವ್ದ್ರಿ ಸತ್ಯ? ನಾನಾಯ್ತು ನನ್ ಲೋಕವಾಯ್ತು ಅಂತಿದ್ ನನ್ನನ್ನ ನಿಮ್ ಮೋಹದ ಮಾತುಗಳಿಂದ ಬೆರಗೋಳಿಸಿದ್ ಸುಳ್ಳ? ನಾನ್ ಕೆಮ್ಲಿ ಸೀನ್ಲಿ ಅನಾವಶ್ಯಕವಾಗಿ ನನ್ನನ್ನು ಹೋಗ್ಲಿ ಅಟ್ಟಕ್ಕೇರ್ಸಿ ಅಪ್ಪ ದೊರೆ ಮಗನೆ ನೀನ್ ಮದ್ವೆ ಆಗ್ತಿದ್ರೆ ತುಂಬಾ ಜನ ಹುಡುಗಿರ್ ಶಾಪಕ್ಕೆ ಗುರಿ ಆಗ್ಬೇಕಾಗತ್ತೆ ಕಣೋ, ಪರ್ಟಿಕ್ಯುಲರ್ಲಿ ನಾನಂತೂ ಬಹಳ ಡಿಸಪಾಯಿಂಟ್ ಆಗ್ಬಿಡ್ತೀನಿ ಅಂತಂದಿದ್ ಸುಳ್ಳ? ನೀವ್ ಈ ಡ್ರೆಸ್ ನಲ್ಲಿ ಚೆನ್ನಾಗ್ ಕಾಣ್ತೀರಿ, ಆ ಡ್ರೆಸ್ ನಲ್ಲಿ ಚೆನ್ನಾಗ್ ಕಾಣ್ತೀರಿ, ಒಂದು ದಿನ ಆಫೀಸ್ ಬರ್ದೆ ಹೋದ್ರೆ ಗೌರಿ ಶಂಕರನೇ ಕಳ್ಸಿ ಕೆಳಗೆ ಬಿದ್ದೋಗತ್ತೆ ಅಂತ ಹೇಳಿ ಮಾತ್ಗೂ ಹೋಗ್ಲಿ ನಿಮ್ ಮೋಹಕ ನಗೆ ಬಿಡ್ತಾ ಪ್ರೆಸೆಂಟೇಶನ್ ಕೊಡ್ತಾ ಇದ್ದಿದ್ ಸುಳ್ಳ? ಹೇಳ್ರಿ ಯಾವ್ದ್ ಸುಳ್ಳು? ಅವತ್ತು ನನ್ ಬಲವಂತವಾಗಿ ಪಿಕ್ನಿಕ್ ಕರ್ಕೊಂಡು ಹೋಗಿ ಏನ್ ಹೇಳಿದ್ರಿ ನೀವು? ಪ್ರಕೃತಿನ ಪ್ರೀತಿಸೋ ನೀವು ಮದ್ವೆನ ಯಾಕೆ ದ್ವೇಷಿಸ್ತೀರಿ? ದಾಂಪತ್ಯ ಅನ್ನೋದು ಪ್ರಕೃತಿಯ ಒಂದ್ ಭಾಗನೇ ಅಲ್ವೇ ಅಂತ ಮಾರ್ಮಿಕವಾಗಿ ಭಾಷಣ ಬಿಗಿದ್ರಿ. ನೆನ್ಪಿದೆ ಅಲ್ಲ? ಇದೆಲ್ಲದ್ರ ಅರ್ಥ ಏನ್ರಿ? ನನಗೆ ನೀವು ಸಂಸ್ಕೃತಿ ಬಗ್ಗೆ
ಸತ್ಯದ ಬಗ್ಗೆ ಉಪದೇಶ ಕೊಡ್ತೀರಾ? ಯೋಚನೆ ಮಾಡ್ರಿ ನಿಮ್ ಸಂಸ್ಕೃತಿ ಕಚಡನೋ ಕಪಟನೋ ಅಂತ. ನೋಡಿ ಅಜಯ್, ಈ ಕ್ಷಣದವರೆಗೂ ನೀವೊಬ್ಬ ಜೆಂಟ್ಲ್ಮ್ಯಾನ್ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಅದನ್ನ ಹುಸಿ ಮಾಡಬೇಡಿ ಪ್ಲೀಸ್. ಬೇಷ್, ಶಬಾಷ್, ಚೆನ್ನಾಗಿ, ಬಹಳ ಚೆನ್ನಾಗಿ ಅಭಿನಯಿಸ್ತೀರಿ. ಈ ರೀತಿ ಬಣ್ಣದ ಮಾತುಗಳಿಂದಲೇ ನನ್ನನ್ನು ಹಳಿ ತಪ್ಪಿಸಿದ್ರಿ. ನೀವೊಬ್ಬ ನಯವಂಚಕಿ. ನೋಡಿ, ನಾಲ್ಗೆ ಗೆಲುಬಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅದನ್ನ ಬೇಕಾ ಬಿಟ್ಟು ಹರಿ ಬಿಡ್ಬೇಡಿ. ನಿಮ್ಮಂಥವ್ರಿಗದು ಶೋಭೆ ತರಲ್ಲ. ನೀವೆಲ್ಲಿ ಎಡವಿದ್ದೀರಿ ಅಂತ ವಿವೇಕ್ ಗೋಜ್ಗೆ ಹೋಗ್ದೆ ಬೇರೆಯವ್ರ ಮೇಲೆ ಹರಿ ಹಾಯೋದು ವಿವೇಕಸ್ತ್ರ ಲಕ್ಷಣ ಅಲ್ಲ. ಹೇಳಿ, ಯಾವತ್ ನಿಮ್ಮನ್ನ ಪ್ರೀತಿಸ್ತೀನಿ ಅಂತ ಹೇಳಿದ್ದೆ? ಯಾವತ್ ನಿಮ್ಮನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದ್ದೆ? ಏನೋ ಒಬ್ಬ ಸಭ್ಯ ಅಂತ ಸ್ವಲ್ಪ ಸಲಿಗೆಯಿಂದ ವರ್ತಿಸಿದ ಮಾತ್ರಕ್ಕೆ ಬಾಳು ಪೂರ್ತಿ ನಿಮ್ ಜೊತೆ ಬದುಕ್ ಸವಸೋ ಹೆಂಡತಿ ಆಗ್ಬಿಟ್ನಾ? ಸಲಿಗೆಯಿಂದ ಮಾತಾಡೋ ಎಲ್ಲಾ ಗಂಡ ಹೆಣ್ಗಳು ನಿಮ್ಮ ದೃಷ್ಟಿಲಿ ಗಂಡ ಹೆಂಡತಿರಾಗ್ಬಿಟ್ರು ಅಲ್ಲ? ನಿಮ್ಮನ್ನ ಪ್ರೀತಿಸ್ತಿದ್ದೀನಿ ಅನ್ನೋ ಭ್ರಮೆ ಬಲೆನ ನಿಮ್ ಸುತ್ತ ನೀವೇ ಹೆಣ್ಕೊಂಡು ಬೇರೆಯವ್ರ ತಲೆ ಮೇಲೆ ಗೂಬೆ ಕೂರಿಸ್ಬಿಟ್ರೆ ಜಗತ್ತು ನಿಮ್ಮನ್ನ ಸಂಪನ್ನರು ಅಂತ ಕರೆಯೋಲ್ಲ ರೀ. ಸಂಪನ್ನ ಅನ್ನೋ ಸರ್ಟಿಫಿಕೇಟು ನಾನ್ ನಿಮ್ಮಿಂದ ಪಡಿಬೇಕಾ? ಅಂತ ದರಿದ್ರ ನನಗಿಲ್ಲ. ಈ ಮೊಸಳೆ ಕಣ್ಣೀರ್ ಕಂಡು ಕನಿಕರಿಸೋಷ್ಟು ಮೂರ್ಖನು ನಾನಲ್ಲ. ಈ ಆಫೀಸಿಗೆ ಬರಕ್ ಮುಂಚೆನೆ ನನ್ನ ಎಂಗೇಜ್ಮೆಂಟ್ ಅನಿಲ್ ಜೊತೆ ಆಗಿತ್ತು ಅಜಯ್. ನಾನು ಹಲೋ, ಅನಿಲ್ ಸಾಹೇಬ್ರಿ ಆಕ್ಸಿಡೆಂಟ್ ಆಗಿ ತುಂಬಾ ಪೆಟ್ಟಾಗಿದೆ ಅಂತೆ. ಆಸ್ಪತ್ರೆಗೆ ಸೇರಿಸಿದ್ದಾರೆ. ಸಮಾಧಾನ ಮಾಡ್ಕೊಳಮ್ಮ, ದೇವರಿದ್ದಾನೆ. ಹೇಳು, ಹೋಗೋಣ. ನನ್ನಿಂದ ಉಳಿಸ್ಕೊಳಕ್ ಆಗ್ತಿಲ್ಲ ಅಂಕಲ್. ರಕ್ತ ಸಿಗ್ಲಿಲ್ವೇನಮ್ಮ? ಇಲ್ಲ ಅಂಕಲ್, ಅನಿಲ್ನ ಉಳಿಸ್ಕೊಳಕ್ಕೆ ಎಲ್ಲ ಬ್ಲಡ್ ಬ್ಯಾಂಕ್ ಹುಡುಕ್ ನೋಡ್ದೆ. ನನ್ ಪ್ರಯತ್ನವೆಲ್ಲ ವ್ಯರ್ಥವಾಗೋಯ್ತು. ಅಯ್ಯೋ ದೇವ್ರೆ, ನಮ್ಮನ್ನ ಯಾಕೆ ಇಷ್ಟು ಪರೀಕ್ಷೆ ಮಾಡ್ತಿದ್ಯಾ? ಅವನ್ ದೇವ್ರೇ ಅಲ್ಲ, ದುಷ್ಟ. ಅವನ್ ನನ್ನ ಪಾಲಿಗೆ ಯಾವತ್ತೂ ಇಲ್ಲ. ಪೂಜಾ, ನೋಡಮ್ಮ, ಇನ್ನು ನೋಡೋಕೆ ಯಾವ ಸೌಭಾಗ್ಯನೂ ಉಳ್ದಿಲ್ಲ ಅಂಕಲ್. ರಕ್ತಕ್ಕೆ ವ್ಯವಸ್ಥೆ ಆಯ್ತಾ? ತಲೆ ಕೆಡ್ಸ್ಕೋಬೇಡಿ, ರಕ್ತ ಸಿಕ್ಕಿದೆ, ಟೆನ್ಷನ್ ತಗೋಬೇಡಿ. ಬನ್ನಿ. Nothing to worry. He is out of danger. Thank you so much. It's okay. Cheer up.
ಕೈ ಜೋಡಿಸ್ಬೇಕಾದ್ದು ನನಗಲ್ಲ, ಆ ದೇವರಿಗೆ. ನೀವ್ ಯಾವ ದೇವ್ರಿಗೆ ಕಡಿಮೆ ಅಜಯ್? ಆಪತ್ತಿನಿಂದ ಕಾಪಾಡಿದವರು ದೇವ್ರೆ ಅಲ್ವಾ? ನನ್ನಂತ ಸಾಮಾನ್ಯ ಮನುಷ್ಯನಲ್ಲೂ ದೇವ್ರು ಕಾಣೋದು ಅಂದ್ರೆ ಅದ್ ನಿಮ್ ದೊಡ್ಡ ಗುಣ ಅಷ್ಟೇ. ನೋಡಿ, ಸ್ಥಿರವಾಗಿ ನನ್ನ ಮನ್ಸನ್ನ ಮೋಹದ ವಶಕ್ಕೊಪ್ಸಿ ಬುದ್ಧಿನ ಕೋಪದ ಕೈ ಕೊಟ್ಟು ನಿಮ್ ಮನ್ಸನ್ನ ಬಹಳ ನೋಯಿಸ್ಬಿಟ್ಟೆ. ದಯವಿಟ್ಟು ನನ್ನನ್ನ ನೋಡಿ ನೋಡಿ, ಈಗಾಗ್ಲೇ ಸಾಕಷ್ಟು ಕುಗ್ಗು ಹೋಗಿರೋ ನನ್ನನ್ನ ಇನ್ನಷ್ಟು ಸಣ್ಣವಳಾಗಿ ಮಾಡ್ಬೇಡಿ ಅಜಯ್. ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ನಾನ್ ನಿಮ್ಮನ್ನ ಅದೆಷ್ಟು ನಿಂದಿಸಿ ನೋಯಿಸಿದ್ರು ನೀವು ನನ್ನನ್ನು ಕ್ಷಮಿಸಿ ಅಳಿಸ್ ಹೋಗ್ತಿದ್ದ ಭಾಗ್ಯನ ಉಳಿಸ್ಕೊಟ್ರಿ. ನಿಮ್ಮ ಈ ಉಪಕಾರನ ನಾನು ಈ ಜನ್ಮದಲ್ಲಿ ತೀರ್ಸೋಕ್ಕಾಗತ್ತಾ ಅಜಯ್? ನಿಜಕ್ಕೂ ನೀವೊಬ್ಬ ತ್ಯಾಗಿ ಅಜಯ್, ತ್ಯಾಗಿ. ಅಯ್ಯಯ್ಯೋ, ಅಷ್ಟೊಂದು ದೊಡ್ಡ ಪಟ್ಟ ಕೊಡ್ಬೇಡಿ. ಏನೋ ನನ್ ಮೇಲೆ ಹರಿತಿದ್ದ ಒಂದ್ ತೊಟ್ಟು ರಕ್ತ ಕೊಟ್ಟು ನಿಮ್ಮವ್ರು ಬದುಕಿದ ಮಾತ್ರಕ್ಕೆ ನಾನೊಬ್ಬ ದೊಡ್ಡ ಸಂತನ ಆಗ್ಬಿಟ್ನಾ? ನಾನು ಐ ಆಮ್ ಜಸ್ಟ್ ಅನ್ ಆರ್ಡಿನರಿ ಮ್ಯಾನ್ ಅಷ್ಟೇ. ಪೂಜಾ, ನಿಮ್ ಜ್ಞಾಪಕ ಇದೆಯಾ? ನಮ್ಮ ಇಷ್ಟು ದಿನದ ಸ್ನೇಹದಲ್ಲಿ ನೀವು ಒಂದಲ್ಲ ಒಂದ್ ನೆಪ ಮಾಡ್ಕೊಂಡು ನನ್ಗೇನಾದ್ರೂ ಗಿಫ್ಟ್ ಕೊಡ್ತಿದ್ರಿ, ನೆನ್ಪಿದ್ಯಾ? ಆಗ ನಾನು ಯೋಚಿಸ್ತಿದ್ದೆ ನಿಮ್ಗೂ ಏನಾದ್ರೂ ಗಿಫ್ಟ್ ಕೊಡ್ಬೇಕು ಅಂತ. ಆದ್ರೆ ಆಗ್ತಾನೆ ಇರ್ಲಿಲ್ಲ. ಬಹುಶಃ ಆ ಗಳಿಗೆ ಈ ಕೂಡು ಬಂದಿದೆ ಅನ್ಸುತ್ತೆ. ಎಸ್, ಆ ಗಳಿಗೆ ಈ ಕೂಡು ಬಂದಿದೆ. ಪೂಜಾ, ನನ್ನನ್ನು ತ್ಯಾಗಿ ಪಡೆದಲ್ಲಿ ಕೂರಿಸ್ದೆ ನಾನ್ ಮಾಡಿರೋ ಒಂದ್ ಚಿಕ್ಕ ಕೆಲ್ಸನ ನಿಮ್ ಕೊಡ್ತಿರೋ ಗಿಫ್ಟ್ ಅಂತ ತಿಳ್ಕೊಂಡ್ರೆ ನಂಗೆ ತುಂಬಾ ಸಂತೋಷ ಆಗುತ್ತೆ. ಐ ವಿಲ್ ಫೀಲ್ ವೆರಿ ಹ್ಯಾಪಿ. ಪೂಜಾ, ನಿಮ್ ಮದ್ವೆಗೆ ನಾನು ಖಂಡಿತ ಬರ್ತೀನಿ. ಇಷ್ಟು ದಿನದ ನಿಮ್ಮ ಯೋಗ್ಯ ಸ್ನೇಹಕ್ಕೆ